ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಕಳೆದ ವಿಡಿಯೋಲ್ಲಿ ತಮಗೆಲ್ರಿಗೂ ಹೇಳಿದಂತೆ ಇವಾಗ 10ನೇ ಅಂದರೆ SSLC ಎಕ್ಸಾಮಿನೇಷನ್ ಇದೆ. ಅದಕ್ಕೆ ಪ್ರಮುಖವಾಗಿ ಆಂಗ್ಲ ಭಾಷೆಯ ಒಂದು ಕಾನ್ಫಿಡೆನ್ಸ್ ಮತ್ತು ಆಂಗ್ಲ ಭಾಷೆಯಲ್ಲಿ ಇಂಥ ಕ್ವಶನ್ಗಳು ಅಂತ ಚಾಪ್ಟರ್ ವೈಸ್ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಮೊದಲನೆಯ ಚಾಪ್ಟರ್ ತುಂಬ ವಿವರವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಕೌಂಟೌನ್ ಸ್ಟಾರ್ಟ್ ಆಗಿದೆ. ನಾನು ರೆಡಿ ಆಗಿದ್ದೀನಿ. ಯಾವುದಕ್ಕಾಗಿ ಅಂತಂದರೆ 40 ಔಟ್ ಆಫ್ 40ಗೆ. ನೋಡ್ರಿ, ಫಸ್ಟ್ ಲೆಸನ್ ಹೀರೋ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ತುಂಬ ಸುಲಭ ರೀತಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅವರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾನು ಇವತ್ತು ಮಾಡ್ತೀನಿ. ನಾನಂತೂ ನಿಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಲ್ಲ ಅಂತ ಅನ್ನೋ ಒಂದು ಪ್ರಶ್ನೆ ಇದೆ. ತಾವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಕಾಪಿ ಪೆನ್ನ ನಿಮ್ಮ ಕೈಯಲ್ಲಿರಲಿ, ಯಾಕೆಂದರೆ ಪ್ರಮುಖವಾದಂತಹ ಕೆಲವೊಂದು ಅಂಶಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳುವಂಥ ಸಂದರ್ಭ ಬಂದಾಗ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಪೆನ್ನು ಕಾಪಿ ನಿಮ್ಮ ಹತ್ರ ಇರಲಿ. ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಇಂಗ್ಲಿಷ್ ಸಬ್ಜೆಕ್ಟಲ್ಲಿ ಮೊದಲನೆಯ ಒಂದು ಚಾಪ್ಟರ್, ಮೊದಲನೆಯ ಲೆಸನ್ ಯಾವುದಪ್ಪ ಅಂದ್ರೆ ಆ ಹೀರೋ ಅಂತ, ಅದನ್ನು ನೋಡೋಣ ಇವತ್ತು. ಕಂಪ್ಲೀಟಾಗಿ ಅರ್ಥವನ್ನು ಮಾಡಿಕೊಂಡು ಪ್ರಶ್ನೆಗಳನ್ನು ಇದಾವೆ ನನ್ನ ಹತ್ರ. ಕೊನೆವರೆಗೂ ಈ ವಿಡಿಯೋನ ನೋಡ್ರಿ, ಮರಿಬೇಡ್ರಿ. ಯಾಕೆಂದರೆ ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಅಚ್ಚುಕಟ್ಟಾಗಿ ಅರ್ಥ ಆಗುತ್ತೆ. ಮತ್ತು ಪ್ರಶ್ನೆಗಳಿರ್ತವೆ ಕೊನೆಗೆ. ಆ ಪ್ರಶ್ನೆಗಳಿಗೆ ಆನ್ಸರ್ ಕೂಡ ನೀವೇ ಮಾಡಬೇಕು. ಒಂಥರ ಕ್ವಿಜ್ ಕಾಂಪಿಟೇಷನ್ ಇದ್ದಂಗೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕೇಳಿ. ಬಿ ರೆಡಿ ಸ್ಟೂಡೆಂಟ್ಸ್. ನೌ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಓಕೆ, now all of you a brief note about ಅಥಾರ್. ಮೊದಲನೇದು ಚಾಪ್ಟರ್ ಹೆಸರು ನಿಮ್ಗೆ ಗೊತ್ತಿದೆ, ಅದೇನೋ ಅ ಹೀರೋ ಅಂತ, ಒಬ್ಬ ನಾಯಕ. ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್. ಅಥಾರ್ ಬಗ್ಗೆ ಕಂಪಲ್ಸರಿ ನೋಡ್ಬೇಕಲ್ವಾ. ನೋಡೋಣ, ಲೇಖಕರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಯಾಕೆಂದ್ರೆ ಪ್ರಶ್ನೆ ಕಂಪಲ್ಸರಿ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಪೋಯಮ್ಸ್ ಮತ್ತೆ ಚಾಪ್ಟರ್ಸ್ ಲೆಸನ್ ಎರಡು ಕಂಬೈನ್ ಆಗಿ ಅಟ್ಲೀಸ್ಟ್ 1 ಅಥವಾ 2 ಕ್ವಶನ್ ಆದರೂ ಕೂಡ ಲೇಖಕರ ಬಗ್ಗೆ ಕೇಳ್ತಾರೆ. ಇದು ಅಂತೂ ಖಂಡಿತವಾಗಿ. ಆದರೆ ಯಾವ ಚಾಪ್ಟರ್ದಿಂದ ಯಾವ ಲೇಖಕರನ್ನ ಕೇಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಕಂಪ್ಲೀಟ್ ಎಲ್ಲ ಲೇಖಕರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೊದಲನೇ ಚಾಪ್ಟರ್ ಒಬ್ಬ ನಾಯಕ, ಹೀರೋದ ಅಥಾರ್ ಬಗ್ಗೆ ನೋಡ್ಕೊಳ್ಳೋಣ. ನಾವು ಲೆಟ್ ಮಿ ರೀಡ್. ನಿಧಾನವಾಗಿ ರೀಡ್ ಮಾಡ್ತೀನಿ ಮತ್ತು ನಿಧಾನವಾಗಿ ನಿಮಗೆ ಅರ್ಥವನ್ನು ಮಾಡಿಸ್ತೀನಿ ಕನ್ನಡದಲ್ಲಿ. ರೆಡಿ? ಅ ಹೀರೋ ಇಸ್ ಅ ಶಾರ್ಟ್ ಸ್ಟೋರಿ ಬೈ R.K. ನಾರಾಯಣ್. ನೋಡ್ರಿ, ಒಬ್ಬ ನಾಯಕ ಅಂತಕ್ಕಂಥದ್ದು ಒಂದು ಸಣ್ಣ ಕತೆ. ಅದು ಯಾರು ಬರೆದಿದ್ದಾರೆ ಅಂತಂದರೆ R.K. ನಾರಾಯಣ್ ಅವರು ಬರೆಯಲ್ಪಟ್ಟಿದೆ. ಓಕೆ, ದ ಸ್ಟೋರಿ ಇಸ್ ಅಬೌಟ್ ಅ ಬಾಯ್. ಈ ಒಂದು ಕತೆ ಯಾರ ಬಗ್ಗೆ ಅಂದರೆ ಇದು ಒಬ್ಬ ಹುಡುಗನ, ಆ ಹುಡುಗ ಹೆಸರೇನೋ ಸ್ವಾಮಿ ಅಂತ. ಆ ಹುಡುಗ ಸ್ವಾಮಿಯ ಕುರಿತಂತೆ ಈ ಒಂದು ಕತೆ ಇದೆ. ಓಕೆ, ಸ್ವಾಮಿ ಓವರ್ಕಮ್ಸ್ ಹಿಸ್ ಫಿಯರ್ ಫ್ರಮ್ ಇನ್ಸೈಡ್. ಅಂದರೆ ಇದು ಯಾವುದು ಸ್ವಾಮಿಯವ್ರ ಬಗ್ಗೆ ಕುರಿತಂತೆ ಇದೆ, ಒಂದು ಹುಡುಗ. ಆದರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಆ ಸ್ವಾಮಿ ಒಳಗಡೆ ಏನು ಭಯ ಇದೆ, ಆ ಫಿಯರ್ ಇದೆ, ಆ ಫಿಯರಿಂದ ಹೇಗೆ ಹೊರಗಡೆ ಬರ್ತಾನೆ ಆ ಸ್ವಾಮಿ ಅಂತಕ್ಕಂಥ ಹುಡುಗ, ಅದರ ಕುರಿತಂತೆ ಇದೆ. ಓಕೆ, at the end of the story the boy becomes a hero by accident. ಆದರೆ ಈ ಒಂದು ಕಥೆಯಲ್ಲಿ ಏನಾಗ್ತದೆ, ಕೊನೆ ಹಂತದಲ್ಲಿ ಆ ಹುಡುಗ ಹೇಗೆ ಒಬ್ಬ ಹೀರೋ ಆಗಿ ಕ್ರಿಯೇಟ್ ಆಗ್ತಾನೆ, ಒಬ್ಬ ನಾಯಕನಾಗಿ ಬದಲಾವಣೆಯನ್ನ ಆಗ್ತಾನೆ. ಅದು ಬೈ ಆಕ್ಸಿಡೆಂಟ್, ಅಂದರೆ ಆಕಸ್ಮಿಕವಾಗಿ ಅವನು ಆ ಹೀರೋ ಆಗಿಬಿಡ್ತಾನೆ. ಈ ಕಥೆಯಲ್ಲಿ ನಾವು ನೋಡ್ತೀವಿ. ಓಕೆ, now he is well known for his novels such as Swami and we can say here this is nothing but a friends ಅಂತ ಹೇಳಿ. ಅಂದರೆ ಇಲ್ಲಿ ನೋಡ್ರಿ, R.K. ನಾರಾಯಣ್ ಅವರು ನಾವೆಲ್ಸ್ಗಳು ಬಹಳಷ್ಟು ಬರೆದಿದ್ದಾರೆ ಅಲ್ವಾ. ಆ ನಾವೆಲ್ಸ್ಗಳು ಯಾವ್ಯಾವಪ್ಪ ಅಂತಂತಂದರೆ ನಾವು ನೋಡ್ಬೋದು ಇಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳಿ ಒಂದು ನಾವೆಲ್ ಇದೆ. ಅದು 1935ರಲ್ಲಿ ಬರೆದಿದ್ದಾರೆ. ಮತ್ತು ದ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ, ಅದು 1937ರಲ್ಲಿ ಬರೆದಿದ್ದಾರೆ. ಮತ್ತು ದ ಡಾರ್ಕ್ ರೂಮ್, ಕತ್ತಲೆಯ ಕೋಣೆ ಅಂತ ಹೇಳ್ಕೊಂಡು ಇದು ಕೂಡ ನಾವೆಲ್ ಇದೆ. ಇದು 1938ರಲ್ಲಿ ಬರೆದಿದ್ದಾರೆ. ಹಂಗೆ ದ ಇಂಗ್ಲಿಷ್ ಟೀಚರ್ ಅಂತ, ಆಂಗ್ಲ ಭಾಷೆಯ ಶಿಕ್ಷಕ ಅಂತ ಹೇಳಿ 1945ರಲ್ಲಿ ಬರೆದಿದ್ದಾರೆ. ಆ್ಯಂಡ್ ದ ಮ್ಯಾನ್ ಈಟರ್ ಆಫ್ ಮಾಲ್ಗುಡಿ ಅಂತ ಹೇಳಿ 1961ರಲ್ಲಿ ಬರೆದಿದ್ದಾರೆ. ಮತ್ತು ಬಟ್ ಹಿಸ್ ಮೋಸ್ಟ್ ನೋನ್ ನಾವೆಲ್ ಈಸ್ ದ ಗೈಡ್. ಅಂದರೆ ಅತ್ಯಂತ ಪ್ರಖ್ಯಾತವಾದ, ಅತ್ಯಂತ ಎಲ್ಲ ಜನಪ್ರಿಯವಾದಂತಹ ನಾವೆಲ್ ಯಾವುದಪ್ಪ ಅಂದರೆ ದ ಗೈಡ್ ಅಂತೇಳಿ, ಅದು 1958ರಲ್ಲಿ ಬರೆದಿದ್ದಾರೆ. ಆ್ಯಂಡ್ ವಿಚ್ ಹಿ ರಿಸೀವ್ಡ್ ದ ಪ್ರೆಸ್ಟೀಜಿಯಸ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1960. ಈ ಒಂದು ದ ಗೈಡ್ ಅಂತಕ್ಕಂಥ ನಾವೆಲ್ಗೆ ಅವರು 1960ರಲ್ಲಿ ಪ್ರೆಸ್ಟೀಜಿಯಸ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಆ ಒಂದು ದ ಗೈಡ್ ನಾವೆಲ್ಗೆ ಪಡೆದುಕೊಂಡಿದ್ದಾರೆ. ಅಷ್ಟು ಪ್ರಖ್ಯಾತವಾಗಿರ್ತಕ್ಕಂತಹ ಒಂದು ನಾವೆಲನ್ನು. ನಾವು
However, his most short stories and novels set in the fictional place ಮಾಲ್ಗುಡಿ. ಅವರ ಪ್ರಖ್ಯಾತವಾದಂತಹ ಶಾರ್ಟ್ ಸ್ಟೋರಿಗಳು ಮತ್ತು ನಾವೆಲ್ಗಳು ಜಾಸ್ತಿ ಅಂದರೆ ಅವರು ಫಿಕ್ಷನಲ್ ಪ್ಲೇಸ್ ಮಾಲ್ಗುಡಿಯಲ್ಲೇ ನಾವು ನೋಡಬಹುದು ಅಂತ. ಅದರಲ್ಲಿ ತುಂಬ ಅದ್ಭುತವಾಗಿ ವಿಶೇಷವಾಗಿ ಅಲ್ಲಿ ನಾವು ಆ ನಾವೆಲ್ಗಳಲ್ಲಿ ನಾವು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂಥ ವಿಷಯಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಇದು ಅಥಾರ್ ಬಗ್ಗೆ ನೋಡ್ರಿ. ಓಕೆ, ಸೊ ನಾವು ಇವಾಗ ನೆಕ್ಸ್ಟ್ ಏನು ಮಾಡೋಣ, ಆ ಹೀರೋ ಒಬ್ಬ ನಾಯಕ ಸಮರಿಯ ಕುರಿತಂತೆ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿರಿ ವಿದ್ಯಾರ್ಥಿಗಳೇ. ಸೊ ಇವಾಗ ನೋಡ್ರಿ, ದ ಸ್ಟೋರಿ ಓಪನ್ಸ್ ವಿತ್ ಸ್ವಾಮೀಸ್ ಫಾದರ್ ರೀಡಿಂಗ್ ಅ ನ್ಯೂಸ್ ಪೇಪರ್ ಎಟ್ ನೈಟ್. ಈಗ ಸಮರಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಈ ಲೆಸನಲ್ಲಿ, ಈ ಪಾಠದಲ್ಲಿ ಮೊದಲು ಸ್ವಾಮಿ ಅವರ ತಂದೆ ಅವ್ರ ಮನೆಯಲ್ಲಿ ಪೇಪರ್ ಓದ್ತಾ ಕುಳಿತಿರ್ತಾರೆ. ಓಕೆ, ಅದು ಯಾವ ಸಮಯದಲ್ಲಿ? ರಾತ್ರಿಯ ಸಮಯದಲ್ಲಿ. ಆಗ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಇವಾಗ ತಂದೆ ಪೇಪರ್ ಓದ್ತಾ ಕುಂತಿದ್ದಾನೆ. ಇವಾಗ ನೋಡೋಣ. ಹಿ ಕಾಲ್ಸ್ ಸ್ವಾಮಿ ಆ್ಯಂಡ್ ಟೆಲ್ಸ್ ಹಿಮ್ ಅ ಸ್ಟೋರಿ ಆಫ್ ಅ ಬಾಯ್ ಹೂ ಸೇವ್ಸ್ ಹಿಮ್ಸೆಲ್ಫ್ ಫ್ರಮ್ ಅ ಟೈಗರ್. ನೋಡ್ರಿ, ತಂದೆ ಪೇಪರ್ ಓದ್ತಾ ಕುಂತಿರ್ತಾರೆ. ಆ ಪೇಪರ್ ಒಳಗಡೆ ಒಂದು ಕತೆ ಇರ್ತದೆ. ಆ ಸಂದರ್ಭದಲ್ಲಿ ಅವರ ಮಗ ಅಂದರೆ ಸ್ವಾಮಿ ನಡ್ಕೋತಾ ಹೋಗ್ತಿರ್ತಾರೆ ಮನೆಯಲ್ಲಿ. ಆ ಸ್ವಾಮಿಯನ್ನ ಕರೀತಾರೆ. ಯಾರು? ಸ್ವಾಮಿಯವರ ತಂದೆ ಸ್ವಾಮಿನ ಕರೀತಾರೆ. ಕರೆದು ಆ ಪೇಪರ್ ಒಳಗಡೆ ಇರ್ತಕ್ಕಂಥ ಒಂದು ಕತೆ. ಯಾವ್ದು ಕತೆಪ್ಪ ಅದು? ಯಾವ್ದು ಕತೆ ಅಂದರೆ, ಒಬ್ಬ ಹುಡುಗ ಎದುರುಗಡೆ ಟೈಗರ್ ಬಂದಾಗ್ಲೂ ಕೂಡ, ಹುಲಿಯ ಎದುರುಗಡೆ ಬಂದಾಗ್ಲೂ ಕೂಡ ತನ್ನ ಜೀವನವನ್ನ ಅವನು ಹೇಗೆ ರಕ್ಷಣೆಯನ್ನ ಮಾಡ್ಕೊಳ್ತಾನೆ ಅಂತಕ್ಕಂಥ ಒಂದು ಕತೆ ಪೇಪರಲ್ಲಿ ಇರ್ತದೆ. ಆ ಕಥೆಯನ್ನ ಸ್ವಾಮಿ ಅವರ ತಂದೆ ಸ್ವಾಮಿಗೆ ಹೇಳ್ತಾನೆ. ಓಕೆ, ಸೊ ಅದಾದ ನಂತರ ನೋಡ್ರಲ್ಲಿ, ದ ಬಾಯ್ ಕ್ಲೈಂಬ್ಡ್ ಅಪ್ ಅ ಟ್ರೀ ಆ್ಯಂಡ್ ವೇಟೆಡ್ ಫಾರ್ ಆಲ್ಮೋಸ್ಟ್ ಹಾಫ್ ಡೇ. ತಂದೆ ಹೇಳ್ತಾನೆ, ನೋಡು, ಈ ಒಬ್ಬ ಬಾಲಕ, ಒಬ್ಬ ಹುಡುಗ ಎದುರುಗಡೆ ಟೈಗರ್ ಬಂದರೂ ಕೂಡ ಹೇಗೆ ಅವನು ತನ್ನ ರಕ್ಷಣೆಯನ್ನ ಮಾಡ್ಕೊಂಡ. ನಿನಗೆ ಗೊತ್ತಾ, ಅವನು ಗಿಡ ನೋಡ್ತಾನೆ, ಗಿಡ ನೋಡಿ ಅದನ್ನ ಗಿಡವನ್ನ ಹತ್ತಿ ಹಾಫ್ ಡೇ, ಅರ್ಧ ದಿನವರೆಗೂ ಕೂಡ ಆ ಗಿಡದಲ್ಲೇ ಇರ್ತಾನೆ. ಸೊ ಈ ರೀತಿ ಅವನ ಜೀವನವನ್ನ ಆ ಟೈಗರ್ ಹುಲಿಯ ಬಾಯಿಯಿಂದ ರಕ್ಷಣೆಯನ್ನ ಮಾಡ್ಕೊಂಡ ಒಬ್ಬ ಹುಡುಗ ಅಂತ ಸ್ವಾಮಿಯವರ ತಂದೆ ಸ್ವಾಮಿಗೆ ಹೇಳ್ತಾನೆ. ಆ್ಯಂಡ್ ನೌ ದ ಪೀಪಲ್ ಕೇಮ್ ಆ್ಯಂಡ್ ಕಿಲ್ ದ ಟೈಗರ್. ಎಲ್ಲಿವರೆಗೂ ಆ ಹುಡುಗ ಗಿಡದ ಮೇಲೆ ಕುಂತಿದ್ದಾನಂತಂದ್ರೆ ಅರ್ಧ ದಿನ ಆದ ನಂತರ ಅಲ್ಲಿನ ಊರಿನ ಜನರು ಬಂದು ಆ ಟೈಗರನ್ನು ಸತ್ತು ಹೊಡೆದು ಆಮೇಲೆ ಆ ಹುಡುಗನನ್ನು ಕೆಳಗಡೆ ಇಳಿಸಿ ಕರ್ಕೊಂಡು ಹೋಗ್ತಾರೆ. ಇದು ಆ ಪೇಪರಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಕತೆ. ಹೇಗೆ ಧೈರ್ಯಶಾಲಿಯಿಂದ ನಾವಿರಬೇಕು ಅಂತ ಸ್ವಾಮಿಯವರ ತಂದೆ ಸ್ವಾಮಿಗೆ ಹೇಳ್ತಾರೆ. ಸೊ ಅದನ್ನು ಸ್ವಾಮಿ ಯಾವಾಗ ಏನು ಮಾಡ್ತಾನೆ ಕೇಳ್ತಾ ಇರ್ತಾನೆ. ಸ್ವಾಮಿ ಇಸ್ ಎ ಡೌಟ್ಫುಲ್, ಹೌ ಕುಡ್ ಎ ಬಾಯ್ ಫೈಟ್ ವಿತ್ ಎ ಟೈಗರ್. ಅವಾಗ ಸ್ವಾಮಿಗೊಂಥರ ವಿಚಿತ್ರ ಅನ್ಸುತ್ತೆ. ಒಬ್ಬ ಹುಡುಗ ಹುಲಿ ಎದುರುಗಡೆ ಬಂದು ಅದ್ರ ಜೊತೆ ಏನೋ ಕಾದಾಡಿ ಮತ್ತೆ ಗಿಡದ ಮೇಲೆ ಹೇರ್ ಕೊಡ್ತಾನಂತೆ. ಅವನಿಗೆ ಸ್ವಲ್ಪ ಡೌಟ್ ಬಂದ್ಬಿಡತ್ತೆ, ಅದು ಹೇಗೆ ಸಾಧ್ಯ ಅಂತ ಅನ್ಕೊಂಡು. ಓಕೆ, ಸೊ ಹಿಸ್ ಫಾದರ್, ಅವಾಗ ತಂದೆ ಹೇಳ್ತಾನೆ, ಹಿಸ್ ಫಾದರ್ ಟೆಲ್ಸ್ ದ್ಯಾಟ್ ಇಟ್ ಇಸ್ ಪಾಸಿಬಲ್. ಅವಾಗ ತಂದೆ ಹೇಳ್ತಾನೆ, ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಇದು ಸಾಧ್ಯ ಅಂತ ಹೇಳ್ತಾನೆ ತಂದೆ ಮತ್ತೆ ಮಗನಿಗೆ. ಓಕೆ, ಆ್ಯಂಡ್ ಒನ್ ಮಸ್ಟ್ ಹ್ಯಾವ್ ಅ ಕರೇಜ್ ದೆನ್ ಸ್ಟ್ರೆಂತ್ ಅಂಡ್ ಏಜ್. ಅವಾಗ ತಂದೆ ಹೇಳ್ತಾರೆ, ಒಬ್ಬನ ಹತ್ರ ಧೈರ್ಯ ಇರಬೇಕು. ಯಾರ ಹತ್ರ ಧೈರ್ಯ ಇದೆಯೋ ಅವರು ಸಾಧ್ಯವನ್ನಾಗಿ ಮಾಡಿ ತೋರಿಸ್ತಾರೆ. ಆಮೇಲೆ ಸ್ಟ್ರೆಂತ್ ಬೇಕಾದ್ರೆ ಏಜ್ ಕೆಲಸ ಮಾಡ್ತವೆ. ನೋಡ್ರಿ, ಅದಕ್ಕೆ ಹೇಳ್ತೀವಿ ಸ್ಟ್ರೆಂತ್ ಏಜ್ ಎರಡಿದಾವೆ. ಧೈರ್ಯ ಇಲ್ಲ ಅಂದ್ರೆ ವೇಸ್ಟ್. ಅದಕ್ಕೋಸ್ಕರ ಅವ್ರ ತಂದೆ ಹೇಳ್ತಾನೆ, ಮೊದಲು ಕರೇಜ್ ಬೇಕು, ನಮಗೆ ಮೊದಲು ಕರೇಜ್ ಬೇಕಾ, ಆಮೇಲೆ ಬೇಕಾದ್ರೆ ಸ್ಟ್ರೆಂತ್ ಏಜ್ ಸೆಕೆಂಡ್ರಿ ಅವೆಲ್ಲ ಅಂತ ತಂದೆ ಹೇಳ್ತಾರೆ. ಕರೇಜ್ ಇದ್ದವನು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾನೆ. ನಾವು ಸ್ವಾಮಿ ನಾವು ಗೆಟ್ಸ್ ಅ ಚಾಲೆಂಜ್ ಫ್ರಮ್ ಹಿಸ್ ಫಾದರ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ನೋಡ್ರಿ, ಆಮೇಲೆ ಏನು ಮಾಡ್ತಾನೆ, ಅವನಿಗೆ ಆ ಒಂದು ಕಥೆದಿಂದ ಇಂಪ್ರೆಸ್ ಆಗಿ, ಅಪ್ಪ ನಾನು ಕೂಡ ಇವತ್ತಿನಿಂದ ನಿಮ್ಮ ಆಫೀಸ್ ರೂಮಲ್ಲಿ ಒಬ್ಬನೇ ಸಿಂಗಲ್ ಆಗಿ ಮಲ್ಕೋತೀನಿ ಅಂತ ಹೇಳಕ್ಕೆ ಚಾಲೆಂಜ್ ಮಾಡ್ತಾನೆ. ಯಾಕೆ ನೋಡೋಣ, ಮುಂದೆ ನೋಡೋಣ. ಸೊ ಈಗ ಬಟ್ ನಾವು ಆಲ್ವೇಸ್ ಸ್ಲೀಪ್ಸ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮಾ. ಆದರೆ ಸೊ ಯಾವಾಗಲೂ ಕೂಡ ಸ್ವಾಮಿಗೆ ಒಂದು ಹ್ಯಾಬಿಟ್ ಏನಪ್ಪ ಅಂತಂದ್ರೆ, ಅವನ ಅಜ್ಜಿ ಪಕ್ಕನೇ ಮಲ್ಕೋತಿದ್ದ. ಪ್ರತಿನಿತ್ಯನೂ ಕೂಡ ಅಜ್ಜಿ ಪಕ್ಕ ಮಲ್ಕೊಳ್ಳೋದೇ ಅವನ ಹವ್ಯಾಸ ಆಗಿತ್ತು, ಅವನ ಹ್ಯಾಬಿಟ್ ಆಗಿತ್ತು. ಆ್ಯಂಡ್ ಇಟ್ ಈಸ್ ನಾಟ್ ಹಿಸ್ ಹ್ಯಾಬಿಟ್ ಟು ಸ್ಲೀಪ್ ಅಲೋನ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಬ್ಬನೇ ಆಗಿ ಯಾವತ್ತೂ ಕೂಡ ಮಲ್ಕೊಳ್ಳೋ ಹ್ಯಾಬಿಟು ಇರಲಿಲ್ಲ ಅವನಿಗೆ, ಒಬ್ಬನೇ ಸಿಂಗಲ್ ಆಗಿ. ಓಕೆ, ಅವನ ಜೊತೆ ಯಾರಾದರೂ ಬೇಕಾಗಿತ್ತು ಒಬ್ಬರವ್ರಿಗೆ. ಆಲ್ಮೋಸ್ಟ್ ಅಂದರೆ ಅವರ ಅಜ್ಜಿ ಪಕ್ಕನೇ, ಗ್ರ್ಯಾಂಡ್ ಮಾ ಪಕ್ಕನೇ ಮಲ್ಕೋತಿದ್ದ. ಆದರೆ ಸಿಂಗಲ್ ಆಗಿ ಯಾವತ್ತೂ ಮಲ್ಕೊಂಡಿರಲಿಲ್ಲ, ಯಾಕೆಂದರೆ ಅವನಿಗೆ ಅದು ಹ್ಯಾಬಿಟು ಕೂಡ ಇರಲಿಲ್ಲ ಅವನಿಗೆ ಚಿಕ್ಕಂದಿನಿಂದಾನೇ. ಓಕೆ, ಆಮೇಲೆ ನೋಡೋಣ ಇವಾಗ ಏನಾಗುತ್ತೆ ಅಂತ. ಸ್ವಾಮಿ ಇಸ್ ಸ್ಕೇರ್ಡ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ಅ ಫಿಯರ್ಫುಲ್ ಚಾಲೆಂಜ್. ಆದ್ರೆ ನೋಡ್ರಿ, ಆ ಸ್ವಾಮಿಗೆ ಅಂತೂ ಭಯ ಆಗುತ್ತೆ, ಯಾರಾದರೂ ಒಂದು ಪಕ್ಕ ಬೇಕು. ಆದರೆ ಇವಾಗ ಏನು ಚಾಲೆಂಜ್ ಮಾಡಿದ್ದಾನೆ ಸ್ವಾಮಿ ಅವ್ರ ತಂದೆ ಹತ್ರ, ನಾನು ಒಬ್ಬನೇ ನಿಮ್ಮ ಆಫೀಸ್ ರೂಮಲ್ಲೇ ಮಲ್ಕೋತೀನಿ ಅಪ್ಪ ಅಂತ ಹೇಳಿರ್ತಾನೆ.
ಈಗ ಅವನಿಗೆ ಭಯ ಸ್ಟಾರ್ಟ್ ಆಗ್ತಿದೆ. ನಾನು ಏನೋ ಚಾಲೆಂಜ್ ಮಾಡಿಬಿಟ್ಟೆಲ್ಲಪ್ಪ, ಹೆಂಗೆ ಮಾಡಲಿ ಈಗ, ನನಗಂತೂ ಒಬ್ಬನ ಮಕ್ಕಳಕ್ಕಂತೂ ಆಗಲ್ಲ, ಅಷ್ಟು ಧೈರ್ಯ ಇಲ್ಲ. ಅದ್ರ ಬಗ್ಗೆನೇ ವಿಚಾರ ಮಾಡ್ತಿರ್ತಾನೆ ಅವನು ಇವಾಗ. ಓಕೆ, ಆಮೇಲೆ ನೋಡೋಣ. ಹವೆವರ್ ಸ್ವಾಮಿ ಟ್ರೈಸ್ ಟು ಡೈವರ್ಟ್ ದ ಡಿಸ್ಕಷನ್ and he tells his father that his club is going to buy new bats and the balls, but his father is steady in his decision and order him to do it. ಅವಾಗ ಏನು ಮಾಡ್ತಾನೆ ಸ್ವಾಮಿ, ನಿಧಾನವಾಗಿ ಆ ಟಾಪಿಕ್ನ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಹೇಗೆ ಮಾಡ್ತಾನೆ ಅಂತಂದರೆ, ಸೊ ನೋಡು, ಅಪ್ಪಗೆ ಹೇಳ್ತಾನೆ, ಅಪ್ಪ ಈಗ ನಮ್ಮ ಹತ್ರ ಹೊಸ ಕ್ಲಬ್ ಇದೆ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಗ್ಯಾಂಗ್ ಇದೆ, ಅವರೆಲ್ಲರೂ ಕೂಡ ನಿಮ್ಗೆ ಗೊತ್ತಾ ಹೊಸ ಬ್ಯಾಟು ಬಾಲನ್ನು ತರೋಕೆ ಹೋಗ್ತಾ ಇದ್ದಾರೆ ಆಟ ಆಡೋದಕ್ಕೆ ಕ್ಲಬ್ಬಿಗೆ, ಸೊ ಅದಕ್ಕೋಸ್ಕರ ಅಂತೇಳಿ ಬೇರೆ ಮ್ಯಾಟ್ರನ್ನ ಹೇಳ್ತಾನೆ. ಆವಾಗ ತಂದೆಗೆ ಗೊತ್ತಾಗ್ಬಿಡುತ್ತೆ. ಅವಾಗ ತಂದೆ ಹೇಳ್ತಾರೆ, ಸ್ಟಡಿಯಾಗಿ ನೀವು ಇವೆಲ್ಲ ಹೇಳಕ್ಕೆ ಹೋಗ್ಬೇಡ. ಓಕೆ, ಸೊ ಅವನು ಹೇಳ್ತಾನೆ, ಆರ್ಡರ್ ಮಾಡಿಬಿಡ್ತಾನೆ, ನೀನು ಏನು ಹೇಳಿದ್ಯಾ ಅದು ಮಾಡಲೇಬೇಕು, ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ. ಓಕೆ, ನೋಡೋಣ ಇವಾಗ ಏನಾಗುತ್ತೆ ಮತ್ತೆ ಸ್ವಾಮಿ ಏನು ಮಾಡ್ತಾನೆ ಅಂತ ನೆಕ್ಸ್ಟ್ ಕಂಟಿನ್ಯೂ ಹೋಗೋಣ. ಸೊ ಎವ್ರಿ ಒನ್ ಕಾನ್ಸಂಟ್ರೇಟ್. ಸ್ವಾಮಿ ರಿಕ್ವೆಸ್ಟ್ ಇಸ್ ಫಾದರ್ ದ್ಯಾಟ್ ಹಿ ವಿಲ್ ಸ್ಲೀಪ್ ಅಲೋನ್ ಫ್ರಮ್ ದ ನೆಕ್ಸ್ಟ್ ಮಂತ್. ಆಮೇಲೆ ಏನು ಮಾಡ್ತಾನೆ ಸ್ವಾಮಿ, ಅಪ್ಪ ನಾನು ನೆಕ್ಸ್ಟ್ ಮಂತಿಂದ ಅಂದರೆ ಮುಂದಿನ ತಿಂಗಳಿಂದ ನಾನು ನಿಮ್ಮ ಆಫೀಸಲ್ಲಿ ಒಬ್ಬನೇ ಮಲ್ಕೊಳ್ತೀನಿ, ಬಟ್ ಈಗ ಬೇಡಪ್ಪ ಅಂತ ಹೇಳ್ತಾನೆ. ಆವಾಗ ನೋಡೋಣ. ಹಿಸ್ ಫಾದರ್ ಈಸ್ ನೌ ಆಂಗ್ರಿ ವಿತ್ ಹಿಮ್ ಆ್ಯಂಡ್ ರಿಬ್ಯೂಕ್ಸ್ ಫಾರ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮಾ ಆ್ಯಂಡ್ ಮದರ್ ಲೈಕ್ ಅ ಬೇಬಿ. ಸೊ ಆಮೇಲೆ ಹೇಳ್ತಾನೆ, ಅವ್ರ ತಂದೆ ಹೇಳ್ತಾನೆ ತುಂಬ ಸಿಟ್ಟಿಗಾಗಿ, ತುಂಬ ಸಿಟ್ಟು ಬರ್ತದೆ ತಂದೆಗೆ ಈ ರೀತಿ ಅಂತ, ಮುಂದಿನ ತಿಂಗಳು ಏನು ಮಾಡ್ತೀನಿ ನಾನು. ಓಕೆ, ಆವಾಗ ಏನು ಮಾಡ್ತಾನೆ ಅವ್ರ ತಂದೆ ನೋಡ್ರಿ, ಸುನಾ ವಿತ್ ಹಿಮ್ ಆ್ಯಂಡ್ ರಿಬ್ಯೂಕ್ ಫಾರ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮಾ. ಅಂದರೆ ಏನು ಸ್ವಾಮಿ ಆ ಸ್ವಾಮಿಯ ಅಜ್ಜಿ ಪಕ್ಕ ಮಲ್ಕೊಳ್ತಿದ್ನೋ ಅದನ್ನು ತೆಗೆದಾಕ್ಬಿಡ್ತಾನೆ. ಏನು ನಿಮ್ಮ ಅಜ್ಜಿ ಪಕ್ಕ ಮತ್ತು ನಿಮ್ಮ ಮಮ್ಮಿ ಪಕ್ಕನೇ ಮಲ್ಕೊಳ್ತೀಯ, ಏನು ಬೇಬಿ ಇದೆ ನೀನು ಅಂತೇಳಿ ಸಿಟ್ಟಿಂದ ಬೈದು ಬಿಡ್ತಾನೆ, ಗದರಿಸ್ಬಿಡ್ತಾನೆ. ಈ ಬಾದರ್ಡ್ ಟು ಸ್ವಾಮಿ. ಓಕೆನಾ, ಆಮೇಲೆ ನೋಡೋಣ. ಸ್ವಾಮೀಸ್ ಮದರ್ ಈಸ್ ಬಿಸೈಡ್ ದ್ಯಾಮ್. ಅಂದರೆ ಸ್ವಾಮಿಯವರ ತಾಯಿ ಕೂಡ ಅಲ್ಲೇ ಇರ್ತಾರೆ, ಇವೆಲ್ಲ ಇನ್ಸಿಡೆಂಟ್ ನಡೀತಿರ್ತದೆ ಅಲ್ಲೇ ಮನೆಯಲ್ಲಿ, ಅಲ್ಲಿ ಪಕ್ಕನೇ ಇರ್ತಾಳೆ ತಾಯಿ. ಆ್ಯಂಡ್ ಶಿ ಆನ್ಸರ್ ನಾಟ್ ಟು ಪಾಯಿಂಟ್ ಟುವರ್ಡ್ಸ್ ಹರ್, ಶಿ ಡಸಂಟ್ ನೋ ಎನಿಥಿಂಗ್. ಆದರೆ ತಂದೆನೂ ಕೂಡ ಆ ಕಡೆ ಕಣ್ಣು ಮಾಡಿ ಹೇಳಿರ್ತಾರೆ. ಓಕೆ, ಅಲ್ಲೇ ನಿನ್ನ ಅಜ್ಜಿ ನಿಮ್ಮ ತಾಯಿ ಪಕ್ಕನೇ ಮಕ್ಕಳು ಏನೋ ಸಣ್ಣ ಪಾಪು ಇದೆ ಅಂತೇಳಿ ಆ ಕಣ್ಣು ಮಾಡ್ಕೊಂಡು ಹೇಳಿರ್ತಾರೆ ಅವ್ರ ತಂದೆ. ಆವಾಗ ಅಲ್ಲಿರ್ತಕ್ಕಂಥ ಅಜ್ಜಿ ಮತ್ತು ತಾಯಿ ಹೇಳ್ತಾರೆ, ಅವಳದೇನು ತಪ್ಪಿಲ್ಲ, ಅವಳ ಮೇಲೆ ಪಾಯಿಂಟ್ ಮಾಡಿ ಬೊಟ್ಟು ಮಾಡಿ ಯಾಕೆ ತೋರಿಸ್ತೀನಿ ನಾನು ಅಂತೇಳಿ ಈ ರೀತಿ ಹೇಳ್ತಾರೆ. ಆಮೇಲೆ ನೋಡೋಣ. ಇಟ್ ಈಸ್ ಓನ್ಲಿ ಇಸ್ ಓನ್ ಮದರ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಆವಾಗ ತಂದೆ ಹೇಳ್ತಾನೆ, ಸ್ವಾಮಿಯವ್ರ ತಂದೆ, ಇವನ್ನೆಲ್ಲ ಹಿಂಗೆಲ್ಲ ಮಾಡ್ತಿದ್ದಾನೆ, ಇವನು ಸಣ್ಣ ಪಾಪು ಥರ ಮಾಡ್ತಿದ್ದಾನೆ, ಇದಕ್ಕೆಲ್ಲ ಕಾರಣ ಅವನ ತಾಯಿನೇ ಅಂತ ಹೇಳ್ಬಿಡ್ತಾನೆ ತಂದೆ, ನೇರವಾಗಿ ಹೇಳ್ಬಿಡ್ತಾನೆ. However, at night Swami goes on to his bed as a regular. ಈ ರೀತಿ ಹೇಳಿದ ನಂತರ ಆಮೇಲೆ ಸ್ವಾಮಿ ಏನು ಮಾಡ್ತಾನೆ, ಪ್ರತಿನಿತ್ಯ ಹೇಗೆ ಬೆಡ್ಗೆ ಹೋಗ್ತಾನೆ ಅವ್ರ ಅಜ್ಜಿ ಪಕ್ಕ ಮಲ್ಕೊಳ್ಳೋಕ್ಕೆ, ಈಗ ಆವಾಗಲೂ ಕೂಡ ಅಲ್ಲಿಂದ ಏನು ಮಾಡ್ತಾನೆ, ಹೋಗಿ ಅವ್ರ ಅಜ್ಜಿ ಪಕ್ಕನೇ ಮಲ್ಕೊಳ್ಳೋದಕ್ಕೆ ಬೆಡ್ಡಿಗೆ ಹೋಗ್ಬಿಡ್ತಾನೆ. ಆಮೇಲೆ ಏನಾಗ್ಬಿಡುತ್ತೆ ನೋಡೋಣ. And now, so he pulls the blanket over his face. It's very important. ಹೋಗಿ ಪಕ್ಕ ಮಲ್ಕೊಂಡ್ಬಿಟ್ಟು ಅವ್ನ ಮೈ ಮೇಲೆ ಏನು ಮಾಡ್ತಾನೆ, ಆ ಹಾಸಿಗೆ ಬ್ಲಾಂಕೆಟ್ ಏನಿದೆ ಅದು ಹೊಚ್ಕೊಂಡ್ಬಿಡ್ತಾನೆ ಸುತ್ತವಾಗಿ. ಓಕೆ, ಸ್ವಾಮಿ ನೋಡ್ರಿ ಎಷ್ಟು ಸ್ಪೀಡಾಗಿ ಹೋಗಿ ಅವನು ಹೊಚ್ಕೊಂಡ್ಬಿಟ್ಟ ಬ್ಲಾಂಕೆಟನ್ನು. ಆ್ಯಂಡ್ ಬಟ್ ಹಿಸ್ ಫಾದರ್ ಕಮ್ಸ್ ಆ್ಯಂಡ್ ಆರ್ಡರ್ಸ್ ಹಿಮ್ ಟು ಗೆಟ್ ಅಪ್. ಅವ್ರ ತಂದೆ ಸಿಟ್ಟಿಂದ ಮತ್ತೆ ಬರ್ತಾನೆ ಅವ್ನು ಮಲ್ಕೊಂಡಿದ್ದ ಪ್ಲೇಸಿಗೆ. ಅವಾಗ ಆರ್ಡರ್ ಮಾಡ್ತಾನೆ, ಎದ್ದೇಳು ಸ್ವಾಮಿ, ಏನು ಮಾಡಿದೆ ನೀನು, ನಿನ್ನ ಚಾಲೆಂಜ್ ಎಲ್ಲಿದ್ದು, ಎದ್ದೇಳು ಅಂತ ತುಂಬ ಗದರಿಸ್ತಾನೆ ಮತ್ತೊಂದು. ಓಕೆ, ಆ ರೀತಿ ಅಂದಾಗ ಆ್ಯಂಡ್ ಸ್ವಾಮಿ ಫಿಯರ್ಸ್ ಆ್ಯಂಡ್ ಸೀಸ್ ಹಿಸ್ ಫಾದರ್ ಆ್ಯಸ್ ಎ ಗೋಸ್ಟ್. ಆಮೇಲೆ ಹಿಂಗೆ ಬ್ಲಾಂಕೆಟ್ ಓಪನ್ ಮಾಡ್ತಾನೆ ಸ್ವಾಮಿ, ಹಿಂಗೆ ನೋಡ್ತಾನೆ ಅವನಿಗೆ ಹೇಗೆ ಗೋಸ್ಟ್ ಥರ, ಓಕೆ ದೆವ್ವದ ಥರ ರಾಕ್ಷಸ ಥರ ನೋಡ್ತಾನೆ ಅವ್ರ ತಂದೆಗೆ. ಇವ್ನು ಏನು ಕಾಟಪ್ಪ, ಚಾಲೆಂಜ್ ಮಾಡೀನಿ, ಸೊ ನನ್ನ ತಂದೆ ಒಂಥರ ಹೆಂಗಿದಾನೆ ಅಂತ ತುಂಬ ರಾಕ್ಷಸ ಥರ ನೋಡ್ತಾನೆ. ಅವಾಗ ಹಿಸ್ ಗ್ರ್ಯಾಂಡ್ ಮಾ ರಿಕ್ವೆಸ್ಟ್ ನಾಟ್ ಟು ಡಿಸ್ಟರ್ಬ್ ಹಿಮ್. ಅವಾಗ ಆ ಪಕ್ಕ ಮಕ್ಕೊಂಡಿರ್ತಾಳೆ ಅಜ್ಜಿ ಹೇಳ್ತಾ, ಸಣ್ಣ ಪಾಪು ಅದ, ಸಣ್ಣ ಹುಡುಗ ಅದ, ಮಲ್ಕೊಳ್ಳೋ ಬಿಡೋ ಅವನಿಗೆ ಅಂತ ಅಜ್ಜಿ ಹೇಳ್ತಾಳೆ. ಓಕೆ, ಸ್ವಾಮಿಯವರ ತಂದೆಗೆ. ಅವಾಗ ನೋಡೋಣ. ಸೊ ಬಟ್ ಹಿಸ್ ಫಾದರ್ ರೋಲ್ಸ್ ಅಪ್ ಹಿಸ್ ಬೆಡ್ ಆ್ಯಂಡ್ ವಾಕ್ಸ್ ಟುವರ್ಡ್ಸ್ ದ ಆಫೀಸ್ ರೂಮ್. ಆಮೇಲೆ ಏನು ಮಾಡ್ತಾನೆ, ಅದು ಏನು ಕೇಳಲ್ಲ ತಂದೆ, ತುಂಬ ಸಿಟ್ಟಲ್ಲಿರ್ತಾನೆ. ಆವಾಗ ಸ್ವಾಮಿ ಮಲ್ಕೊಂಡಿರೋ ಬ್ಲ್ಯಾಂಕೆಟನ್ನು ತೆಗೆದು ಅವ್ರು ರೋಲ್ ಮಾಡಿ ಆಮೇಲೆ ಆಫೀಸ್ ರೂಮಿಗೆ ತೊಗೊಂಡು ಹೋಗ್ತಾನೆ, ಅವ್ನಿಗೆ ಹೇಳ್ಕೊಂಡು ನಡಿ ಆ ಕಡೆ ಅಂತೇಳಿ. ಓಕೆ, ಆಮೇಲೆ ನೋಡೋಣ ಏನಾಗುತ್ತೆ. ಆ್ಯಂಡ್ ಸ್ವಾಮಿ ಹೆಸಿಟೇಟ್ಸ್ ಫಾರ್ ಅ ಮೂಮೆಂಟ್ ಆ್ಯಂಡ್ ಫೈನಲಿ ಫಾಲೋಸ್ ಹಿಸ್ ಫಾದರ್. ಫಸ್ಟಿಗೆ ಸ್ವಾಮಿಗೆ ತುಂಬ ಸಿಟ್ಟು ಬರುತ್ತೆ, ತುಂಬ ಹೆಸಿಟೇಟ್ ಆಗುತ್ತೆ ಅವನಿಗೆ. ಆಮೇಲೆ ತಂದೆ ಮುಂದೆ ಹೋದ್ಮೇಲೆ ಅವನಿಗೆ ಅನಿವಾರ್ಯ ಹೋಗ್ಲೇಬೇಕಿಲ್ಲ ಅಂದ್ರೆ ಮತ್ತೆ ಬರ್ತಾನೆ ತಂದೆ ಅಂತ ಅಂದ್ಕೊಂಡು ಸ್ವಾಮಿನೂ ಕೂಡ ತಂದೆಯಿಂದ ಹೋಗ್ಬಿಡ್ತಾನೆ. ಓಕೆ, ಮಲ್ಕೊಳ್ಳೋದಕ್ಕೆ ಎಲ್ಲಿಗೆ, ಆಫೀಸ್ ರೂಮ್ಗೆ, ಸಿಂಗಲ್ ಆಗಿ, ಅಲೋನ್ ಆಗಿ. ಓಕೆ, ನೋಡೋಣ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸ್ವಾಮಿ ಅಪಿಯರ್ಸ್ ಟು ಹಿಸ್ ಫಾದರ್ ಟು ಲೆಟ್ ಹಿಮ್ ಸ್ಲೀಪ್ ಇನ್ ದ ಹಾಲ್ ರೂಮ್. ಆಮೇಲೆ ಅಲ್ಲಿ ಹೋದಾಗ ಅವಾಗ ಸ್ವಾಮಿ ಹೇಳ್ತಾನೆ, ಅಪ್ಪ ನಾನಿಲ್ಲಿ ಹಾಲ್ ರೂಮಲ್ಲಿ ಮಲ್ಕೋತೀನಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಯಾಕೆ ಹಂಗೆ ಮಾಡ್ತಾನೆ ಅಂತಂದರೆ ಅವಾಗ ಹೇಳ್ತಾನೆ ಮತ್ತೆ ಸ್ವಾಮಿ, ದ ಆಫೀಸ್ ರೂಮ್ ಇಸ್ ಅ ಡರ್ಟಿ. ನೋಡು, ಆಫೀಸ್ ರೂಮ್ ಇದೆಯಲ್ಲ ತುಂಬ ಡರ್ಟಿ ಆಗಿದೆ. ಬಟ್ ಹಿಸ್ ಫಾದರ್ ರಿಜೆಕ್ಟ್ಸ್. ಆದರೆ ತಂದೆ ಏನು ಮಾಡ್ತಾನೆ, ಏನು ಕೇಳಲ್ಲ,
ಸುಮ್ಮನೆ ನಡೀರಿ, ಆಫೀಸ್ ರೂಮ್ದಾಗೆ ಮಲ್ಕೋಬೇಕು, ಹಾಲಲ್ಲಿ ಮಲ್ಕೊಳಕ್ ಬಿಡಲ್ಲ ಅಂತ ಹೇಳ್ಬಿಡ್ತಾನೆ. ಅವಾಗ ಸ್ವಾಮಿ ಈಸ್ ಆಂಗ್ರಿ ಆನ್ ಹಿಸ್ ಫಾದರ್. ಆಮೇಲೆ ಸ್ವಾಮಿ ಮತ್ತಷ್ಟು ಸಿಟ್ಟು, ಕೋಪ ಬಂದ್ಬಿಡುತ್ತೆ, ಉದ್ರೇಗ, ಕೋಪ ಜಾಸ್ತಿ ಆಗ್ಬಿಡ್ತದೆ ತಂದೆ ಮೇಲೆ. ಆ್ಯಂಡ್ ಹಿ ಏಟ್ಸ್ ದ ನ್ಯೂಸ್ ಪೇಪರ್. ಆವಾಗ ಸ್ವಾಮಿ ಏನು ಮಾಡ್ತಾನಂದ್ರೆ ಆ ನ್ಯೂಸ್ ಪೇಪರ್ ಸ್ಟೋರಿ ಕೇಳಿ ಇವನು ಈ ರೀತಿ ಚಾಲೆಂಜ್ ಮಾಡ್ತಾ ಹೋದಿಲ್ಲ ತಂದೆ ಜೊತೆಗೆ. ಆವಾಗ ಆ ನ್ಯೂಸ್ ಪೇಪರ್ ಯಾಕೆ ಬಂತು ತಲೆ ಖರಾಬ್, ನ್ಯೂಸ್ ಪೇಪರಿಂದ ನೋಡು ಎಲ್ಲ ಹೀಗಾಗಿದ್ದು ಅಂತ ಆ ನ್ಯೂಸ್ ಪೇಪರ್ನ ಹೇಟ್ ಮಾಡ್ತಾನೆ, ಅವ್ನು ನೆನೆಸ್ಕೊಳ್ತಾನೆ ಆ ಮೂಮೆಂಟಲ್ಲಿ. ಓಕೆ, ಎಲ್ಲ ನ್ಯೂಸ್ ಪೇಪರಿಂದ ಆಗಿದ್ದು ಅಂತ ಅನ್ಕೊಂಡು. ಓಕೆ, ಸೊ ನಾವು ಈಗ ಹೌಎವರ್ ಆಸ್ ದ ನೈಟ್ ಅಡ್ವಾನ್ಸಸ್ ಸ್ವಾಮಿ ಬಿಕಮ್ಸ್ ಸೈಲೆನ್ಸ್ಡ್. ನೋಡ್ರಿ ಅವಾಗ ಯಾಕೆ ಆ ರೀತಿ ಹೇಳ್ತಾನೆ ಅವನು ಅಂತಂದ್ರೆ, ಅಪ್ಪ ನಾನು ಹಾಲಲ್ಲಿ ಮಲ್ಕೋತೀನಿ, ಆಫೀಸ್ ರೂಮಲ್ಲಿ ಬೇಡ ಅಂತಂದ್ರೆ ಅಲ್ಲಿ ಒಂದೆರಡು ರೀಸನ್ ಇದ್ದಾವೆ. ಯಾಕೆಂದ್ರೆ ಅವನು ಹೇಳ್ತಾನೆ, ಅಪ್ಪ ಮೊದಲನೇ ಡರ್ಟಿ ರೂಮ್ ಅದ, ಮತ್ತು ಅಲ್ಲಿ ರೋಡಲ್ಲಿ ಆ ಲಾ ಬುಕ್ ಇದೆ, ಲಾ ಬುಕ್ ಹಿಂದ್ಗಡೆ ಸ್ಕಾರ್ಪಿಯೋಗಳು ಇರ್ತವೆ. ಸ್ಕಾರ್ಪಿಯೋ ಅಂದ್ರೆ ಚೇಳುಗಳು ಎಲ್ಲಾನು ಕೂಡ ಇರ್ತವೆ, ಅಲ್ಲಿ ನೋಡು ಜಂಗ್ ನಟ್ಟೋಗಿದೆ ಎಲ್ಲಾನು ಕೂಡ, ಅವು ಕಚ್ಚಿಬಿಡ್ತಾವೆ ನನಗೆ ಸ್ಕಾರ್ಪಿಯೋ ಇದ್ರೆ. ಅದಕ್ಕೆ ಹಾಲಲ್ಲಿ ಮಲ್ಕೋತೀನಿ, ಆಫೀಸ್ ರೂಮಲ್ಲೆಲ್ಲ ಹುಳ ಅವು ಇನ್ಸೆಕ್ಟ್ಗಳಿರ್ತವೆ. ನೋಡ್ರಿ ನೆನ್ಪಿಟ್ಕೊಡ್ರಿ, ಪ್ರಶ್ನೆ ಬರ್ಬೋದು ಏನೋ, ಅಲ್ಲಿ ಸ್ಕಾರ್ಪಿಯೋಗಳು ಲಾ ಬುಕ್ ಹಿಂದ್ಗಡೆನೆ ಇರ್ತವೆ, ಅದಕ್ಕೋಸ್ಕರ ಹಾಲಲ್ಲಿ ಮಲ್ಕೋತೀನಿ ಅಂತ ರೀಸನ್ಗಳನ್ನ ಕಟ್ತಾನೆ. ಓಕೆ, ಆದ್ರೂ ತಂದೆ ಕೇಳಲ್ಲ. ಓಕೆ, ಆಮೇಲೆ ನೋಡೋಣ, ಹೇಗೋ ರಾತ್ರಿ ಆಗ್ಬಿಡ್ತದೆ, ಅವನ ತಂದೆ ಅಂತೂ ಕೇಳಲ್ಲ, ಸ್ವಾಮಿ ಹೋಗ್ತಾನೆ ಅಲ್ಲೇ ಆಫೀಸ್ ರೂಮಲ್ಲಿ ಹೋಗಿ ಮಲ್ಕೊಳ್ಳೋಕೆ ಸಿದ್ಧವಾಗ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಆ್ಯಂಡ್ ಮಲ್ಕೊಂಡು ನಂತರ ರಾತ್ರಿ ಮಲ್ಕೊಬಿಡ್ತಾನೆ ಸ್ವಾಮಿ. ಓಕೆ, ಮಲ್ಕೊಂಡ ನಂತರ ಏನಾಗುತ್ತೆ, ಹಿ ರಿಮೆಂಬರ್ಸ್ ಆಲ್ ದೋ ಸ್ಟೋರೀಸ್ ಆಫ್ ಗೋಸ್ಟ್ ಅಂಡ್ ಡೆವಿಲ್ಸ್. ಮಲ್ಕೊಂಡ್ಬಿಟ್ಟಾಗ ನೋಡ್ರಿ ಅವ್ನಿಗೆ ಏನು ನೆನ್ಪಿರ್ತಾವೆ ಅಂದ್ರೆ ಎಲ್ಲ ದೆವ್ವಿನ ಕಥೆಗಳು ನೆನ್ಪಿರ್ತವೆ. ಕನಸೊಳಗೆ ದೆವ್ವಗಳು ಬರ್ತವೆ, ರಾಕ್ಷಸರುಗಳು ಬರ್ತವೆ, ಇವೇ ಕನಸುಗಳನ್ನು ಸ್ಟಾರ್ಟ್ ಆಗ್ತವೆ. ಅವಾಗ ಏನಾಗುತ್ತೆ, ಈ ಫಿಯರ್ ದ ಮ್ಯೂಸಿಕ್ ಆಫ್ ವಾಚ್. ಆಮೇಲೆ ಶಬ್ದಗಳು ಹೆಂಗೆ ಬರ್ತಿರ್ತಾವ ಅಂತಂದರೆ, ದೆವ್ವಿಂದ ಸೌಂಡ್ ಹೆಂಗಿರ್ತಾವ ಆ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಮತ್ತೆ ಒಳಗಡೆ ಈ ರೀತಿ ಆದ ನಂತರ. ಆಮೇಲೆ ನೋಡೋಣ, ಟ್ರೀಸ್ ಆ್ಯಂಡ್ ಇನ್ಸೆಕ್ಟ್ಸ್. ಸ್ವಾಮಿ ರಿಮೆಂಬರ್ಸ್ ಹೌ ಒನ್ಸ್ ಅ ಗೋಸ್ಟ್ ಕ್ಯಾರಿಡ್ ಈಸ್ ಓಲ್ಡ್ ಫ್ರೆಂಡ್ ಟು ನೇಪಾಲ್. ಆಮೇಲೆ ಬರ್ತಾ 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 ಏನು ಹುಳಗಳು, ಸ್ನೇಕ್ಸ್ಗಳು ಮತ್ತು ಈ ರೀತಿ ಎಲ್ಲಾನು ಕೂಡ ಗಿಡಗಳು ಕನ್ಸಲ್ಲಿ ಬಂದಾಗ ಅವ್ನಿಗೆ ಏನು ನೆನ್ಪರ್ತಂದ್ರೆ, ಒಂದು ಸ್ವಲ್ಪ ದಿನಗಳ ಹಿಂದೆ ಅವರು ಒಬ್ಬ ಫ್ರೆಂಡ್, ಓಕೆ, ಅವನ ಫ್ರೆಂಡ್ ಹೇಗೆ ಒಂದು ದೆವ್ವ ಅವನು ಹಿಡ್ಕೊಂಡೋಗಿ ನೇಪಾಳಕ್ಕೆ ಬಿಟ್ಟಿತ್ತಂತೆ. ಅದೆಲ್ಲನೂ ಮಾತಾಡ್ಕೊಳ್ತಿರ್ತಾರೆ ಈಗಿನ ಕಾಲದಾಗ, ಅದು ನೆನಪು ಬರ್ತವನಿಗೆ. ಓಕೆ, ಇಪ್ಪ ನಮ್ಮ ಫ್ರೆಂಡನು ಕೂಡ ದೆವ್ವ ಹಿಡ್ಕೊಂಡು ಅವನಿಗೆ ನೇಪಾಳದಾಗ ಬಿಟ್ಟದ, ಈಗ ನನಗೂ ಹಂಗೆ ಮಾಡಂಗದಂತ ಅದು ನೆನಪು ಬರ್ತಿರ್ತಾವ ಅವನಿಗೆ. ಮತ್ತೆ ಜಾಸ್ತಿ ಫಿಯರ್, ಮತ್ತೆ ಭಯ ಆಗ್ತದೆ ಇಂಥ ವಿಚಾರಗಳನ್ನು ಬಂದರೆ, ಮತ್ತೆ ಭಯ ಆಗ್ಬಿಡ್ತದೆ ಅವನಿಗೆ. ಮತ್ತೆ ದೆನ್ ಹಿ ಗೋಸ್ ಅಂಡರ್ ದ ಬೆಂಚ್ ಆ್ಯಂಡ್ ಟ್ರೈಸ್ ಟು ಸ್ಲೀಪ್. ಆಮೇಲೆ ಏನು ಮಾಡ್ತಾನೆ ನೋಡ್ರಿ, ತಲೆ ಖರಾಬ್ ಆಗ್ಬಿಡ್ತಾನೆ, ನಿದ್ದೆನೇ ಬರಲ್ಲ ಅವನಿಗೆ. ಆಮೇಲೆ ಆ ಬೆಂಚ್ ಕೆಳಗೆ ಹೋದ್ರೆ ನಿದ್ದೆನೇ ಬರ್ತೇನೆ, ಈ ಕನಸುಗಳನ್ನ ಕಡಿಮೆ ಆಗ್ತಾವೇನೋ ಅಂತ ಅನ್ಕೊಂಡು ಭಯಪಟ್ಟು, ಮತ್ತು ದೆವ್ವಾಗ ಬಂದು ಎತ್ಕೊಂಡು ಹೋಗೋದು ನನಗಂತ ಅನ್ಕೊಂಡು ಆಮೇಲೆ ಏನು ಮಾಡ್ತಾನೆ ನಾವು, ಅಂಡರ್ ದ ಬೆಂಚ್, ಓಕೆ, ಆ ಬೆಂಚ್ ಕೆಳಗಡೆ ಹೋಗಿ ಅಲ್ಲಿ ಮಲ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಮತ್ತೇನಾಗ್ತದೆ, ಹಿ ಡ್ರೀಮ್ಸ್ ಆಫ್ ಅ ಟೈಗರ್ ಚೇಸಿಂಗ್ ಹಿಮ್. ಆಮೇಲೆ ಮತ್ತೆ ಕನಸು ಬೀಳ್ತಾನೆ ಮಲ್ಕೊಂಡಾಗ. ಏನು ಕನಸು ಬೀಳ್ತಂತಂದ್ರೆ, ಒಂದು ಹುಲಿ ಅವನನ್ನು ಹತ್ತಿಸ್ಕೊಂಡು ಬರ್ತಿದೆ, ಅಂದರೆ ಆ ಹುಡುಗನನ್ನ ಅಥವಾ ಅವನೇ ಸ್ವಾಮಿಯನ್ನ ಹತ್ತಿಸ್ಕೊಂಡು ಬರ್ತಿದೆ ಅಂತ ಅನ್ನೋ ಕನಸನ್ನ ಬರುತ್ತೆ. ಹೇಗೆಪ್ಪ ಅಂದರೆ, ಇಲ್ಲಿ ನೋಡ್ರಿ, ಹೇಗೆ ಅದು ಟೈಗರ್ ಇದೆ ಅಲ್ವಾ, ಆ ಟೈಗರ್ ಅಲ್ಲಿ ಇವನು ಯಾರು, ಸ್ವಾಮಿ ಅಂತ. ಈ ಸ್ವಾಮಿಗೆ ಟೈಗರ್ ಹತ್ತಿಸ್ಕೊಂಡು ಬರ್ತಿದೆ ಇಲ್ಲಿ, ಆ ರೀತಿ ಕನಸು ಬರುತ್ತೆ, ಕನಸೊಳಗಡೆ ಆ ರೀತಿ ಕನಸು ಕಾಣ್ತಾನೆ ಅವನು. ಓಕೆ, ಮತ್ತೆ ಭಯ ಆಗ್ತದೆ, ಎಪ್ಪೋ ಇಂಥ ಎಲ್ಲ ಕನಸು, ಏನು ಟೈಗರ್ ಬಂದು ಏನಾದರೂ ಹಿಡ್ಕೊಂಡು ಹೋಗೋದು, ಒಬ್ಬನೇ ಇದೀನಲ್ಲ ನಾನು ಅನ್ಕೊಂಡು. ಓಕೆ, ಅದಾದ ನಂತರ ಏನಾಗ್ತದೆ ಮತ್ತೆ ಅಂತಂದರೆ, ಹಿ ದೆನ್ ಓಪನ್ಸ್ ಹಿಸ್ ಐಸ್ ಆ್ಯಂಡ್ ಪುಟ್ಸ್ ಹಿಸ್ ಹ್ಯಾಂಡ್ಸ್ ಔಟ್ ಟು ಫೀಲ್ ಅ ಗ್ರ್ಯಾಂಡ್ ಮಾ. ಆಮೇಲೆ ನಿಧಾನವಾಗಿ ಕಣ್ಣನ್ನು ತೆರೆದು, ಓಕೆ, ಅವನ ಕೈ ಏನು ಮಾಡ್ತಾನೆ, ಮಲ್ಕೊಂಡಿರ್ತಾನಲ್ಲ, ಬಾಜು ಅಜ್ಜಿ ಇರ್ತಾಳೆ, ಯೂಶ್ವಲಿ ಆಗಿ ಕೈ ಹಾಕೊಂಡು ಮಕ್ಕೋತಾನೆ ಅಜ್ಜಿ ಪಕ್ಕನೆ, ಅಜ್ಜಿ ಇಲ್ಲೇ ಇದ್ದಾಳಂತ ಅವನಿಗೆ ಅನ್ಕೊಂಡಿರ್ತಾನೆ, ಅವನಿಗೆ ಗೊತ್ತಿಲ್ಲ ಇನ್ನು. ಈಗ ಅಜ್ಜಿಗನ ಕೈ ಹಾಕಂಬಂತ ಕೈ ಹಾಕ್ತಾನೆ ಹಿಂಗೆ. ಓಕೆ, ಈ ರೀತಿ ಆದಾಗ ಯಾವ ರೀತಿ ಅಂದರೆ, ಇಲ್ಲಿ ನೋಡ್ರಿ, ಅಲ್ಲಿದ್ದಾನಲ್ಲ, ಈಗ ಅಜ್ಜಿಗೆ ಕೈ ಹಾಕ್ತಾನೆ, ಅಜ್ಜಿ ಇಲ್ಲೇ ಇದ್ದಾಳೆ ಅಂತ ಅನ್ಕೊಂಡು. ಆದರೆ ಅನ್ಫಾರ್ಚುನೇಟ್ ಒಬ್ಬನೇ ಇರ್ತಾನೆ, ಅವನಿಗೆ ಗೊತ್ತೇ ಆಗೋದಿಲ್ಲ. ಓಕೆ, ಈ ರೀತಿ ಆದಾಗ ಮತ್ತೇನಾಗುತ್ತೆ ಅಂತಂದರೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಬಟ್ ನೋ ಒನ್ ಇಸ್ ದೇರ್. ಅವನಿಗೆ ಶಾಕ್ ಆಗುತ್ತೆ, ಕೈ ಹಾಕ್ತಾನೆ, ಅಜ್ಜಿ ಕಾಣಲ್ಲ, ಹತ್ತಲ್ಲ, ಹಿಂಗೆ ಕೈ ಹಾಕ್ತಾನೆ, ಹತ್ತಲ್ಲ. ಓಕೆ, ಅಜ್ಜಿ ಇಲ್ಲದೆ ಇಲ್ಲ, ಒಬ್ಬನೇ ಇದ್ದಾನೆ. ಓಕೆ, ಸ್ವಾಮಿ ಸ್ಟಾರ್ಟ್ ಸ್ವೆಟ್ಟಿಂಗ್ ವಿತ್ ಅ ಫ್ರೈಟ್. ಆಮೇಲೆ ಸ್ವಾಮಿಗೆ ಮತ್ತೆ ಗಾಬರಿ ಆಗುತ್ತೆ. ಫ್ರೈಟ್ ಅಂದ್ರೇನು, ಗಾಬರಿ ಆಗೋದು. ಆಮೇಲೆ ಸ್ವೆಟ್ಟಿಂಗ್, ಬೆವ್ರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ತುಂಬ ಗಾಬರಿ ಆಗೋಗ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ ನೋಡೋಣ, ಸಡನ್ಲಿ ಹಿ ಲಿಸನ್ಸ್ ದ್ಯಾಟ್ ಸಮ್ವನ್ ಈಸ್ ವಾಕಿಂಗ್ ಡೌನ್. ಆಮೇಲೆ ಏನು ಮಾಡ್ತಾನೆ, ಸ್ಲೋ ಆಗಿ ಅವನಿಗೆ ಶಬ್ದ ಬರುತ್ತೆ, ಯಾರೋ ಕೆಳಗಡೆ ಬರುವಂತಹ ಒಂದು ಶಬ್ದ ಕೇಳುತ್ತೆ. ಅವಾಗ ನೋಡೋಣ, ಸ್ವಾಮಿ ಫಿಯರ್ಸ್ ದ್ಯಾಟ್ ಈಸ್ ಎಂಡ್ ಹ್ಯಾಸ್ ಕಮ್. ಆಮೇಲೆ ಸ್ವಾಮಿಗೆ ಅನ್ಸುತ್ತೆ, ಆಯ್ತು ನಂದು ಗೋವಿಂದ, ನನ್ನ ಕಡೆ ದಿನ ಬಂತು, ಹಾಗಾದರೆ ನಾನು ಸಾಯ್ತೀನಿ ಇವಾಗ, ನನಗೆ ಎಂಡಿಂಗ್ ಟೈಮ್ ಬಂತು ಅಂತ ಸ್ವಾಮಿ
ಸ್ಟಾರ್ಟ್, ಅವನು ಫುಲ್ ಅವನ ಆತ್ಮವಿಶ್ವಾಸ ಕಳಚಿ ಬೀಳ್ತಾ ಇರ್ತದೆ. ಸೊ ಹಿ ಕ್ರೌಲ್ಸ್ ಔಟ್ ಫ್ರಮ್ ಅಂಡರ್ ದ ಬೆಡ್ ಆ್ಯಂಡ್ ಹಗ್ಸ್ ದ ಪರ್ಸನ್ ಟೈಟ್ಲಿ. ಅವಾಗ ಯಾರೋ ಹಿಂಗೆ ನಡ್ಕೋತ ಬರ್ತಾ ಇರ್ತಾರಲ್ವಾ, ಅವಾಗ ಏನು ಮಾಡ್ತಾನೆ, ಒದ್ದಾಡ್ತಾನೆ ಅಲ್ಲಿ. ಈ ಕ್ರೌಲ್ಸ್ ಒದ್ದಾಡಿದ ನಂತರ ಆ್ಯಂಡ್ ಆ ಬೆಡ್ ಕೆಳಗಡೆಯಿಂದ ಏನು ಮಾಡ್ತಾನೆ, ಹಿಂಗೆ ಬೆಡ್ ಕೆಳಗಡೆ ಮಲ್ಕೊಂಡಿರ್ತಾನಲ್ಲ, ಅಲ್ಲಿಂದ ಹಗ್ಸ್ ದ ಪರ್ಸನ್ ಟೈಟ್ಲಿ. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಿರ್ತಾನೆ, ಅವನನ್ನು ಹೋಗಿ ಜಿಗಿದು ಅವನನ್ನು ಕತ್ತರಿಸಿ ಹಿಡ್ಕೊಂಡ್ಬಿಡ್ತಾನೆ. ಹಿಂಗೆ ಅವನು ಯಾರೋ ಸ್ವಾಮಿ ಹಿಡ್ಕೊಂಡ್ಬಿಡ್ತಾನೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಿರಲ್ಲ, ಅವ್ನು ಹಿಡ್ಕೊಂಡ್ಬಿಡ್ತಾನೆ. ಆವಾಗ ಸ್ವಾಮಿ ಬೈಟ್ಸ್ ಹಿಮ್ ಟು ಕ್ರೈ. ಆಮೇಲೆ ಅವನನ್ನು ಹಿಡಿದು ಜೋರಾಗಿ ಕಚ್ಚಿಬಿಡ್ತಾನೆ. ಅಂದರೆ ಅವನಿಗೆ ಒಳಗಡೆ ಭಯ ಸ್ಟಾರ್ಟ್ ಆಗಿದೆ, ಏನಾಗುತ್ತೆ ಅಂತ ಅಂದ್ಕೊಂಡು ಅವನು ಅದು ಕಚ್ಚಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಜೋರಾಗಿ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ದೆನ್ ಹಿಸ್ ಫಾದರ್, ಕುಕ್ ಆ್ಯಂಡ್ ಸರ್ವೆಂಟ್ ಎಂಟರ್ ಆ್ಯಂಡ್ ಕ್ಯಾಚ್ ದ ಪರ್ಸನ್. ಅದೇ ಸಂದರ್ಭದಲ್ಲಿ ತಂದೆ ಮತ್ತು ಅಡುಗೆ ಮಾಡುವವ ಮತ್ತು ಸರ್ವೆಂಟ್ ಕೆಲಸಗಾರ ಅವ್ರು ಮೂವರು ಬಂದು ಏನು ಮಾಡ್ತಾರೆ, ಆವಾಗ ಆ ವ್ಯಕ್ತಿಯನ್ನು, ಯಾರು ಸ್ವಾಮಿಯನ್ನು ಅವನಿಗೆ ಹಿಡ್ಕೊಂಡು ಕಚ್ತಾ ಇದ್ನೋ ಆ ವ್ಯಕ್ತಿಯನ್ನು ಹಿಡಿದು ಬಿಡ್ತಾರೆ. ಆಮೇಲೆ ಗೊತ್ತಾಗ್ಬಿಡುತ್ತೆ ಸೊ ಏನಂತ ಹೇಳಿ. ಸೊ ದಸ್ ಅವನೊಬ್ಬ ಕಳ್ಳ ಇದ್ದಾನೆ, ಬರ್ಗ್ಲರ್ ಇದ್ದಾನೆ. ಏನಿದ್ದಾನೆ? ಬರ್ಗ್ಲರ್ ಇದ್ದಾನೆ, ಕಳ್ಳ ಇದ್ದಾನೆ. ಅವನನ್ನು ನಾನೇ ಹಿಡಿದ್ಬಿಟ್ಟೆ ಅಂತ ಆವಾಗ ಎಲ್ಲರೂ ಮನೆಯವ್ರು ಬಂದವರು ಶಾಕ್ ಆಗಿಬಿಡ್ತಾರೆ, ಕಳ್ಳನನ್ನು ಸ್ವಾಮಿ ಹಿಡಿದ್ಬಿಟ್ನ ಅಂತ. ಆದರೆ ಸ್ವಾಮಿ ಪ್ಲಾನಿಂಗ್ ಆಗಿಡಿಲ್ಲ, ಅವನಿಗೆ ಗೊತ್ತಿಲ್ಲ, ಭಯದಿಂದ ಹೋಗಿ ಅವನಿಗೆ ತಬ್ಕೊಂಡು ಕಚ್ಚಿದ್ದಾನೆ. ಓಕೆ, ಸೊ ಆಗ ನಂತರ ಏನಾಗುತ್ತೆ, ದಸ್ ಈ ಬಿಕಮ್ಸ್ ಅ ಹೀರೋ. ಅವಾಗ ಆಟೋಮೆಟಿಕ್ಕಾಗಿ ಸ್ವಾಮಿ ಏನಾದ, ಹೀರೋ ಆಗ್ಬಿಟ್ಟ ತಾನೆ, ಕಳ್ಳು ಹಿಡಿದ್ಬಿಟ್ಟ ಅಂತ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ, ಎಲ್ಲ ಕಡೆಗೆ ಇದನ್ನು ಸ್ಪ್ರೆಡ್ ಆಗಿಬಿಡುತ್ತೆ. ಹೊರಗಡೆ ಎಲ್ಲರೂ ಫ್ರೆಂಡ್ಸ್ಗಳು ಕೂಡ ಶಾಕ್ ಆಗಿಬಿಡ್ತಾರೆ, ಸ್ವಾಮಿ ಕತ್ತಲ್ಲಿ ಒಬ್ಬನೇ ಮಲ್ಕೊಂಡು ಕಳ್ಳನ ನಡೆದಾನಂತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಸ್ಕೂಲಲ್ಲೂ ಕೂಡ ಈ ಮ್ಯಾಟರ್ ಸ್ಪ್ರೆಡ್ ಆಗುತ್ತೆ, ಅವ್ರ ಸರ್ಗಳು ಕೂಡ ಸ್ಪ್ರೆಡ್ ಆಗುತ್ತೆ ಆ ಮ್ಯಾಟ್ರನ್ನ. ಓಕೆ, ಆಮೇಲೆ ಸ್ವಾಮಿ ಗೆಟ್ಸ್ ರೆಸ್ಪೆಕ್ಟ್ ಫ್ರಮ್ ಎವ್ರಿ ಒನ್. ಅವಾಗ ನೋಡ್ರಿ, ಹೊರಗಡೆ ಹೋದ್ರೆ ಸಾಕು ಸ್ವಾಮಿಗೆ ಫುಲ್ ರೆಸ್ಪೆಕ್ಟ್. ಕಳ್ಳು ಬಿಡ್ತಾನೋ, ಗ್ರೇಟ್ ಸ್ವಾಮಿ, ಸ್ವಾಮಿ ಗ್ರೇಟ್ ಅಂತ ಎಲ್ಲ ರೆಸ್ಪೆಕ್ಟ್. ಹಾಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಬರ್ತಾನೆ. ಪೊಲೀಸು ಕೂಡ ಏನಂತ ನೋಡ್ರಿ, ಈ ಈವನ್ ಗೆಟ್ಸ್ ಅನ್ ಆಫರ್ ಟು ಜಾಯಿನ್ ದ ಪೊಲೀಸ್. ಅವಾಗ ಪೊಲೀಸ್ ಬಂದು, ಸ್ವಾಮಿ ಅವರೇ, ನೀವು ಯಾಕೆ ಪೊಲೀಸಲ್ಲಿ ಜಾಯ್ನ್ ಆಗಬಾರ್ದು, ನಿಮ್ಮೊಳಗಡೆ ಅಷ್ಟು ಧೈರ್ಯ ಇದೆ, ನೀವು ಒಬ್ಬ ಕಳ್ಳನನ್ನು ನಡೆದಿದ್ದೀರಾ, ಸೊ ನೀವು ಪೊಲೀಸಲ್ಲಿ ಜಾಯ್ನ್ ಆಗಬಾರ್ದು ಅಂತ ರೆಸ್ಪೆಕ್ಟ್ ಕೊಟ್ಟು ಒಬ್ಬ ಪೊಲೀಸ್ ಅವನಿಗೆ ಆಫರ್ ಮಾಡ್ತಾನೆ. ಅವಾಗ ಸ್ವಾಮಿ ಹೇಳ್ತಾನೆ, ಎಸ್ ಆಗ್ಬೋದಲ್ಲ, ಅದಕ್ಕೇನು ಅಂತ ಉತ್ತರವನ್ನು ಕೊಡಬೇಕಲ್ಲ ಆ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ, ಅದಕ್ಕೋಸ್ಕರ ಹಾಕ್ತೇನೆ ಅಂತ. ಆದರೆ ನಿಜವಾಗ್ಲೂ ಕೂಡ ಸ್ವಾಮಿಯ ಒಂದು ಗೋಲ್, ಏಮ್ ಪೊಲೀಸ್ ಆಗೋದಿರಲಿಲ್ಲ. ಏನಿತ್ತಪ್ಪ ಅಂತಂದರೆ ಎಂಜಿನ್ ಡ್ರೈವರೋ ಅಥವಾ ಬಸ್ ಡ್ರೈವರೋ ಹೀಗೆ ಆಗುವಂಥ ಅವನ ಏಮ್ ಇತ್ತು, ಯಾರ್ದು ಸ್ವಾಮಿಯವರ ಗೋಲ್ ಇತ್ತು. ಓಕೆ, ಆದರೆ ಪೊಲೀಸ್ ಸಮಾಧಾನಕ್ಕೆ ಅವ ಆಗೋಣ ಅಂತ ಹೇಳಿದ. ಆ್ಯಂಡ್ ಅಟ್ ದ ಎಂಡ್ ಸ್ವಾಮಿ ಇಸ್ ಅ ಫ್ರೀಡ್ ಫ್ರಮ್ ಸ್ಲೀಪಿಂಗ್ ಅಲಾನ್. ಆಮೇಲೆ ಎಂಡಿಂಗಲ್ಲಿ ಏನಾಗುತ್ತೆ, ಅವ್ರ ತಂದೆನೂ ಕೂಡ ಏನು ಮಾಡೋದಿಲ್ಲ ಆ ಸಂದರ್ಭದಲ್ಲಿ. ಕೊನೆಗೆ ಆ ದಿನದಿಂದ ಪ್ರತಿನಿತ್ಯ ಕೂಡ ಅವನು ಅಜ್ಜಿ ಪಕ್ಕನೇ ಮಲ್ಕೋತಾನೆ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ತಾಯಿ ಏನು ಮಾಡಿರ್ತಾಳೆ ಅಂತಂದ್ರೆ, ನೀವು ಅವನು ಎಲ್ಲಿ ಇಷ್ಟ ಇರ್ತದೋ ಅಷ್ಟೇ ಅಲ್ಲಿ ಮಲ್ಕೊಳಕ್ ಬಿಡ್ರಿ, ಅವನಿಗೆ ಅವನ ಜೀವನವನ್ನು ರಿಸ್ಕಲ್ಲಿ ಹಾಕ್ಲಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮನ್ಸಿಗೆ ಬಂದಂಗೆ ಮಾಡಬೇಡ್ರಿ ಅಂತ ಸ್ವಾಮಿಯವರ ತಾಯಿ ಸ್ವಾಮಿಯವರ ತಂದೆಗೆ ಬೈತಾಳೆ. ಅವತ್ತಿನಿಂದ ಸ್ವಾಮಿ ಅಜ್ಜಿ ಪಕ್ಕನೇ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇವಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಎಲ್ರಿಗೂ ಅರ್ಥ ಆಗಿದೆ. ಇವಾಗ ಪ್ರಶ್ನೆ, ಈಗ ನಾನು ಇಷ್ಟೋ ತನಕ ಹೇಳ್ತೀನಲ್ವಾ, ಅದ್ರ ಮೇಲಿಂದನೇ ಪ್ರಶ್ನೆಯನ್ನು ಕೇಳ್ತೇನೆ, ಮಲ್ಟಿಪಲ್ ಚಾಯ್ಸ್. ಇವಾಗ ಪ್ರಶ್ನೆಯನ್ನು ಬಂದ ನಂತರ ಹೇಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಬರ್ಬೋದು, ಆ್ಯಸ್ ಇಟ್ ಈಸ್ ಇಂಪಾರ್ಟೆಂಟ್. ಇದರಲ್ಲಿ 1-2 ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಆ್ಯನ್ಯುವಲಲ್ಲಿ. ಇವಾಗ ನೋಡೋಣ, ಮೊದಲನೇ ಪ್ರಶ್ನೆ. ರೆಡಿ ಇದ್ದೀರಾ ತಾನೆ? ಐ ಹೋಪ್ ದಟ್ ಎಲ್ಲರೂ ಕೂಡ ರೆಡಿಯಾಗಿದ್ದೀರಾ, ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ದ ಲೆಸನ್ ಅ ಹೀರೋ ಈಸ್ ರಿಟರ್ನ್ ಬೈ. ಎಲ್ಲರೂ ಗೆಸ್ ಮಾಡ್ರಿ. ಓಕೆ, ದ ಲೆಸನ್ ಅ ಹೀರೋ ಈಸ್ ರಿಟರ್ನ್ ಬೈ. ಆ ಹೀರೋ ಅಂತಕ್ಕಂತಹ ಒಂದು ಲೆಸನ್ ಯಾರಿಂದ ಬರೆಯಲ್ಪಟ್ಟಿದೆ? ಓಕೆ, ಈಗ ಆಪ್ಷನ್ ಈ ರೀತಿ ಕೊಡ್ತಾರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್. ನಮಗೆ ಆಪ್ಷನ್ ಈ ರೀತಿ ಬರ್ತವೆ ಅಲ್ವಾ? ಎ ಸ್ವಾಮಿ, ಬಿ ಆರ್ ಕೆ ನಾರಾಯಣ್, ಸಿ ನಾರಾಯಣ್ ಆ್ಯಂಡ್ ಫ್ರೆಂಡ್, ಆ್ಯಂಡ್ ಡಿ ಸ್ವಾಮೀಸ್ ಫಾದರ್. ಈಗ ಈ 4ರಲ್ಲಿ ಒಂದು ಸರಿಯಾದ ಉತ್ತರ ಇರ್ತದೆ. ಅದನ್ನು ನೀವೇನು ಮಾಡಬೇಕು, ಈ ಬ್ಲ್ಯಾಂಕ್ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರೂ, ಈ ಬ್ಲ್ಯಾಂಕಲ್ಲಿ ಫಿಲ್ ಮಾಡಬೇಕು. ನೀವು ರೆಡಿಯಾಗಿರಿ, ನಿಮಗೆ ಟೈಮ್ ಕೊಟ್ಟಿದ್ದೀನಿ, ಬರೆದ್ರಾ? ಓಕೆ, ಸೊ ಖಾಲಿ ಎ ಬಿ ಸಿ ಡಿ ಇಷ್ಟೇ ಬರೀರಿ. ಓಕೆ, ಫುಲ್ ಬರೀಲಕ್ಕೆ ಹೋಗ್ಬೇಡ್ರಿ ವರ್ಡ್ಸ್ಗಳನ್ನು. ಎನಾ ಬಿನಾ ನಿಮ್ಮ ಆನ್ಸರನ್ನು ಬರೀರಿ. ಇವಾಗ ನೋಡೋಣ ನಿಮ್ಮ ಆನ್ಸರ್ ಕರೆಕ್ಟೋ ತಪ್ಪು ಅಂತ ಇವಾಗ ಇಲ್ಲಿ ಗೊತ್ತಾಗುತ್ತೆ. ಸೊ ನಾವು ಕರೆಕ್ಟ್ ಇರತಕ್ಕಂಥ ಉತ್ತರ 4ರಲ್ಲಿ ಏನಾಗುತ್ತೆ, ಬಂದು ಕುಂತ್ಬಿಡುತ್ತೆ. ಓಕೆ, ಇದರಲ್ಲಿ ಯಾವುದು ಬಂದು ಕುಂತ್ಬಿಡುತ್ತೆ ಅದು ಸರಿಯಾದ ಉತ್ತರ. ಓಕೆ, ನಿಮ್ಮದು ಉತ್ತರ ಈ ಉತ್ತರವನ್ನು ಮ್ಯಾಚ್ ಮಾಡಿರಿ. ಓಕೆ, ಸೊ ನಾವು ನೋಡೋಣ ಇವಾಗ. ಸೊ ನಾವು ಸರಿಯಾದ ಉತ್ತರ ಯಾವುದು ಇದರಲ್ಲಿ ಅಂತ ನೋಡೋಣ. ಸೊ ನಾವು ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್? ಎಸ್, ಯಾರು ಆರ್ ಕೆ ನಾರಾಯಣ್ ಬಿ ಆಪ್ಷನ್ ಮಾಡಿದ್ದೀರಾ, ದೇ ಆರ್ ರೈಟ್ ಆನ್ಸರ್. ನಿಮಗೆ 1 ಅಂಕ ಪಕ್ಕ ಅಂತ. ಓಕೆ, ಸೊ ನಾವು ಇವಾಗ ಸರ್, ಓಕೆ, ನಾವು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಹೇಗೆ ಬರೀಬೇಕು ಸರ್ ಅಲ್ವಾ? ಇವಾಗ ನೋಡ್ರಿ, ಆ್ಯನ್ಯುವಲ್ ಎಕ್ಸಾಮಿನೇಷನ್ ಈ ರೀತಿ ಪ್ರಶ್ನೆ 1 ಬರ್ತದೆ. ಅದ್ರೊಳಗೆ ಈಗ ಬಿ ಆನ್ಸರ್ ಕರೆಕ್ಟ್ ಇದೆ.
ಓಕೆ, ಬಿ ಆನ್ಸರ್ ಕರೆಕ್ಟ್ ಇದ್ದಾಗ ಅಲ್ಲಿ ಹೆಂಗೆ ಬರಿಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, OMR ಶೀಟ್ ಅಂತ ಕರಿತೀವಿ. ಇದಕ್ಕೆ ಕಾಣಿಸ್ತಾ ಇದೆ ತಾನೇ ಎಲ್ರಿಗೂ? ಹಾಂ, ಇದರಲ್ಲಿ ಈಗ ಬಿ ಕರೆಕ್ಟ್ ಇದೆಯಲ್ಲ, ಇಲ್ಲಿ 1 ಅಂತ ಕೊಟ್ಟಿದ್ದಾರೆ ನೋಡ್ರಿ, ಅಂದರೆ ಕ್ವಶನ್ ನಂಬರ್ 1 ಅಂತ ಹೇಳಿ. ಹೌದೇ? ಆ 1 ಈಗ ABCD 4 ಕೊಟ್ಟರೆ ಇಲ್ಲಿ ಇದ್ರೊಳಗೆ 1 ಮಾತ್ರ ಕರೆಕ್ಟ್ ಇದೆ. ಅದು ಯಾವುದು? ಬಿ ಕರೆಕ್ಟ್ ಇದೆ. ಅವಾಗ ಬಿ ಇದೆ ಅಲ್ವಾ, ಈ ಬಿಗೆ ಏನು ಮಾಡ್ಬೇಕು, ನಿಮ್ಮ ಕಡೆ ಪೆನ್ ಇರ್ತದಲ್ಲ, ಆ ಬ್ಲೂ ಪೆನ್ನನ್ನು ಏನು ಮಾಡಬೇಕಾ, ಇದು ತುಂಬ ರೌಂಡ್ ಗೀಚ್ಬೇಕು. ಅಂದರೆ ಬಿ ಕಾಣ್ಲಾರ್ದಂಗೆ ಇದು ಫುಲ್, ಆದರೆ ಈ ಕಡೆ ಎಗೆ ಹೋಗ್ಬಾರ್ದು ಮತ್ತು ಸಿಗೂ ಹೋಗ್ಬಾರ್ದು, ಖಾಲಿ ಬಿಗೆ ಅಷ್ಟು ಏನು ಮಾಡಬೇಕು, ಗೀಚ್ಬೇಕು. ಫುಲ್ ರೌಂಡನ್ನು ಅದನ್ನು ತುಂಬಿಬಿಡಬೇಕು ನಿಮ್ಮ ಬ್ಲೂ ಇಂಕಿಂದ. ಆಮೇಲೆ ಈ ರೀತಿ ಮಾಡಿದ್ರೆ ಪಕ್ಕ ನಿಮ್ಗೆ 1 ಮಾರ್ಕ್ಸ್ ಪಕ್ಕ. ಓಕೆ, ಅಥವಾ ಎರಡನೇ ಕ್ವಶನ್ ಇದ್ರೆ ಇಲ್ಲಿ ನೋಡ್ರಿ, ಎರಡನೇ ಕ್ವಶನ್ ಯಾವ ಆನ್ಸರ್, ಎ ಬಿನ, ಬಿನ, ಸಿನ, ಡಿನ, ಅದ್ರ ಮೇಲೆ ಮತ್ತೆ ಆ ರೀತಿ ತುಂಬಬೇಕು. ಯಾವುದೋ ಇಲ್ಲಿ ಒಟ್ಟು 40 ಪ್ರಶ್ನೆಗಳದ್ದು ABCD ಕೊಟ್ಟಿರ್ತಾರೆ. ಒಂದು ಸಬ್ಜೆಕ್ಟ್ಗೆ ತಕ್ಕಂತೆ 40 ಪ್ರಶ್ನೆಗಳಿರ್ತವೆ. ಆ ರೀತಿ ಮಾಡಬೇಕು. ಅದು ಎಚ್ಚರ ಇರಲಿ ವಿದ್ಯಾರ್ಥಿಗಳೇ, ನೀವು ಬೈ ಮಿಸ್ಟೇಕ್ ಆಗಿ ಎ ಅಂತ ಹಾಕಿರಿ, ಅಂದರೆ ಇಲ್ಲಿ ಎ ಅಂತ ಇದನ್ನು ತುಂಬಿಬಿಟ್ರಿ, ಆದರೆ ಆಮೇಲೆ ಗೊತ್ತಾಗ್ಬಿಡ್ತದ ಏ ತಪ್ಪ ಆನ್ಸರ್, ಅದು ಕರೆಕ್ಟ್ ಆನ್ಸರ್ ಬಿನೇ ಅದ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ್ಬಿಡ್ತದೆ. ಆದರೆ ಆಮೇಲೆ ಗೊತ್ತಾದಾಗ ನಾವು ಇದಕ್ಕೆ ಸರಿ ಮಾಡ್ಬೋದಾ? ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ, ಇದನ್ನು ಮತ್ತೆ ಸರಿ ಮಾಡೋಕ್ಕಾಗಲ್ಲ. ನೀವು ಒಂದು ವೇಳೆ ಎ ಹಾಕಿದ್ರಿ, ಆಮೇಲೆ ಗೊತ್ತಾಯ್ತು ಅದು ಬಿ ಆನ್ಸರ್ ಅದಂತೇಳಿ, ಮತ್ತು ಬಿನೂ ಹಾಕಿಬಿಟ್ರಿ ಅಂತ ಇಟ್ಕೊಡ್ರಿ, ಅದಕ್ಕೆ ನಿಮ್ಗೆ ಯಾವುದೇ ರೀತಿ ಅಂಕ ಬರಲ್ಲ, 0 ಲ್ಯಾಬ್ಸ್, ಅದು ಆಯ್ತು, ಮುಗೀತದು. ಓಕೆ, ಅದಕ್ಕೋಸ್ಕರ ನಾವು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಎಚ್ಚರದಿಂದ ಹಾಕೋಣ. ಓಕೆ, ಇದನ್ನು ನಿಮಗೆ ಎಕ್ಸಾಮ್ಗಿಂತ ಮುಂಚೆ ಹೇಳ್ತಾ ಇದ್ದೀನಿ, ತಪ್ಪನ್ನು ಮಾಡಿದ ನಂತರ ಹೇಳ್ತಾ ಇಲ್ಲ ವಿದ್ಯಾರ್ಥಿಗಳೇ, ಅದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ತಪ್ಪು ಮಾಡೋಕ್ಕಿಂತ ಮುಂಚೆ ಎಚ್ಚರ ಇರಲಿ. ನಿಮ್ಮ ಹತ್ರ ಸೀಸ್ ಬೇಕಾದರೆ ಇಟ್ಕೊಡ್ರಿ, ಅಲ್ಲಿ ಟಿಕ್ ಮಾಡೋಕ್ಕೆ ಬರ್ತದೆ, ಒಂದು ಸ್ವಲ್ಪ ಸೀಸ್ ಪೆನ್ಸಿಲ್ ಇಟ್ಕೊಡ್ರಿ. ಓಕೆ, ಆಮೇಲೆ ಕೈಯಿಂದ ಹೋದ್ಮೇಲೆ ಮಾರ್ಕ್ಸ್ ಏನು ಸಿಗಲ್ಲ ಅಲ್ವಾ, ಅದಕ್ಕೋಸ್ಕರ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ ಹೇಗೆ OMR ಶೀಟ್ ಬರುತ್ತೆ ಅಂತ. ಸೊ ನಾವು ಇವಾಗ ಕರೆಕ್ಟ್ ಆದ ಆನ್ಸರ್ ಗೊತ್ತಾಗಿದೆಯಾ? ಈಗ ಸೆಕೆಂಡ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಕಮ್ ಟು ದ ಪಾಯಿಂಟ್ ಹಿಯರ್, ಪಾಯಿಂಟಿಗೆ ಬರೋಣ ಇವಾಗ. ಸೊ ಎರಡನೇ ಏನು, ವೇರ್ ಡಿಡ್ ದ ಫಾದರ್ ಆಸ್ಕ್ ಸ್ವಾಮಿ ಟು ಸ್ಲೀಪ್ ದಟ್ ನೈಟ್, ಅಂದರೆ ಅವರ ತಂದೆ ಎಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಸ್ವಾಮಿ ಹೇಳ್ತಾನೆ, ಓಕೆ, ಅವ್ರ ತಂದೆ ಎಲ್ಲಿ ಮಲ್ಕೊಳ್ಬೇಕು ಅವನು ಸ್ವಾಮಿ ಅಂತ. ಸೊ ಕಮಾನ್ ಟೆಲ್ ಮಿ, ಅವ್ರ ತಂದೆ ಎಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾನೆ ಸ್ವಾಮಿಗೆ ಆ ಒಂದು ರಾತ್ರಿಯಲ್ಲಿ. ಸೊ ಎಲ್ರಿಗೂ ಗೊತ್ತಾಗ ಆಪ್ಷನ್ ಬೇಕಲ್ವಾ? ಎಸ್, ಆಪ್ಷನ್ ಕೊಡ್ತೀನಿ ಅಂತ. ಸೊ ನಾವು ಗೆಸ್ ಮಾಡ್ರಿ ನೋಡೋಣ. ಓಕೆ, ಇನ್ ದಿ ಸ್ಕೂಲ್ ಅಲ್ಲಿ ABCD ಆಗಬೇಕಾ, AB ಆಗಿದ್ದಾವೆ, ಅದ್ರಲ್ಲಿ ಕರೆಕ್ಟ್ ಮಾಡ್ಕೊಡ್ರಿ. ಹಾಂ, AB ಈ ಕಡೆ ಎದುರುಗಡೆ ಇರೋದು CD ಅಂತ. ಓಕೆ, ಸೊ ನಾವು ಇವಾಗ ಇನ್ ದ ಸ್ಕೂಲು, ಬಿಸೈಡ್ ಗ್ರಾನಿ ಬೆಡ್ಡು, ಇನ್ ಫಾದರ್ ಆಫೀಸು, ಆನ್ ಫಾದರ್ ಬೆಡ್ಡು, 4ರಲ್ಲಿ ಒಂದು ಉತ್ತರ ಇದೆ. ಎಲ್ಲಿ ಮಲ್ಕೊಳ್ಳೋಕೆ ಹೇಳ್ತಾನೆ ಅವ್ರ ತಂದೆ ಸ್ವಾಮಿಗೆ ಅಂತಂದರೆ ದಟ್ ಈಸ್ ರೈಟ್ ಆನ್ಸರ್. ಗೆಸ್ ಮಾಡಿದ್ರಾ ಏನ ಬಿನ ಅಂತ? ಸೊ ನಾವು ಸರಿಯಾದ ಉತ್ತರ ಅಲ್ಲಿ ಎದುರುಗಡೆ ಹೋಗಿ ಕೊಡುತ್ತೆ, ನೋಡೋಣ ಯಾವುದಂತ. ಯಾ, ದಿಸ್ ಈಸ್ ದ ರೈಟ್ ಆನ್ಸರ್. ಎಲ್ಲಿ ಹೇಳ್ರಿ? ಸೊ ದಟ್ ಈಸ್ ನಥಿಂಗ್ ಬಟ್ ಇನ್ ದ ಆಫೀಸ್ ರೂಮಲ್ಲೇ ಮಲ್ಕೊಳ್ಬೇಕಂತ ಹೇಳಿರ್ತಾನಲ್ವಾ, ಅದಕ್ಕೋಸ್ಕರ ಸರಿಯಾದ ಉತ್ತರ ಯಾರು? ಆನ್ಸರ್ ಸಿ. ಆದರೆ ಅದು ಸಿ ಇದೆ ನೋಡ್ರಿ, ಸಿ ಅಂತ ಯಾರು ಹಾಕಿದ್ದೀರಾ, ದೇ ಆರ್ ಕರೆಕ್ಟ್. ಅಲ್ಲಿ ಎ ಅಂತ ಇದೆ, ರೀಕರೆಕ್ಟ್ ಮಾಡ್ಕೊಡ್ರಿ ವಿದ್ಯಾರ್ಥಿಗಳೇ. ಹಾಂ, ಸಿ ಇನ್ ದ ಆಫೀಸ್ ಇರಬೇಕಲ್ಲಿ. ಸೊ ಮೂರನೇ ಪ್ರಶ್ನೆ ನೋಡೋಣ. ವೈ ಕುಡ್ ಸ್ವಾಮಿ ನಾಟ್ ಕೀಪ್ ಲೈಟ್ ಬರ್ನಿಂಗ್ ಇನ್ ಆಫೀಸ್, ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ಆಫೀಸಲ್ಲಿ ಅವ್ರ ತಂದೆ ಅವ್ರ ಸ್ವಾಮಿ ಹೇಳ್ತಾನೆ ಈ ಲೈಟನ್ನು ಹಿಂಗೆ ಉರಿಯೋಗಿ ಬಿಡು, ಕತ್ಲಿರಬಾರ್ದು ಇಲ್ಲಿ ಅಂತ ಹೇಳಿರ್ತಾನೆ. ಓಕೆ, ಆದರೆ ತಂದೆ ಏನು ಮಾಡ್ತಾನೆ, ಲೈಟ್ ಬೇಡ, ಬರ್ನಿಂಗ್ ಲೈಟ್ ಬೇಡ, ನೀವು ಕತ್ಲಲ್ಲೇ ಇರಬೇಕು, ಲೈಟ್ ಗೀಟ್ ಬೇಕಾಗಿಲ್ಲ ನಿನ್ಗೆ, ಕತ್ಲಲ್ಲೇ ಇರೋ ಅಂತ. ಯಾಕೆ ಆ ರೀತಿ ಹೇಳ್ತಾನೆ ತಂದೆ ಮಗನಿಗೆ ಅಂತ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು, ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಅವ್ರ ತಂದೆ ಈ ಕತ್ತಲನ್ನು ಇವನು ಅಂಜಬಾರ್ದು ಅಂತ ಅಂದ್ಕೊಂಡು ಲೈಟನ್ನು ಆಫ್ ಮಾಡಿರ್ತಾನೋ, ಅಥವಾ ಟು ಬಿಕಮ್ ಅ ಬರ್ಗ್ಲರ್, ಅಂದರೆ ಸೊ ಇಟ್ಸ್ ನಥಿಂಗ್ ಬಟ್ ಒಬ್ಬ ಬರ್ಗ್ಲರ್ ಆಗಬೇಕು ಅಂತ, ಕಳ್ಳನ ಆಗಬೇಕು ಅಥವಾ ಹಿಡಿಬೇಕು ಅಂತಲೂ ಕೊಡ್ಬೋದು ನಿಮಗೆ ಇಲ್ಲಿ. ಓಕೆ, ಮತ್ತು ಫಾದರ್ ವಾಂಟ್ಸ್ ಹಿಮ್ ಟು ಕ್ಯಾಚ್ ಥೀಫ್, ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆ ಕಳ್ಳ ಏನು ಬಂದಿರ್ತಾನಲ್ಲ, ಈಗ ಕತ್ತಲದ ಕಳ್ಳ ಬಂದರೆ ಅವ್ನು ಹಿಡಿಬೋದಲ್ಲ ಈಸಿಯಾಗಿ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಆ ರೀತಿ ತಂದೆ ಹೇಳಿರ್ತಾನೋ, ಅಥವಾ ನನ್ ಆಫ್ ದ ಅಬೋ, ಅಥವಾ ಈ ಮೂರು ಯಾವುವು ಅಲ್ಲವೋ ಅಂತ. ಸರಿಯಾದ ಉತ್ತರ ಏನು ನೋಡೋಣ? ಎಸ್ ಮಾಡಿ ಸ್ಟೂಡೆಂಟ್ಸ್, ನೀವು ಬರ್ದಿದ್ದೀರಾ ಅನ್ಕೋತೀನಿ. ಇವಾಗ ನೋಡೋಣ. ಲರ್ನ್ ನಾಟ್ ಟು ಬಿ ಅಫ್ರೇಡ್. ಅವ್ರ ತಂದೆ ನನ್ನ ಮಗ ಸ್ವಾಮಿ ಅನ್ನೋದು ಕತ್ತಲಿಗೆ ಭಯ ಪಡಬಾರ್ದು ಅಂತ ಟೆಸ್ಟ್ ಮಾಡೋದಕ್ಕೆ ಅಲ್ಲಿ ಲೈಟನ್ನು ಆನ್ ಮಾಡಿರಲ್ಲ. ಓಕೆ, ಇದನ್ನು ಕೂಡ ಎಲ್ಲ ಅರ್ಥ ಆಗಿದೆ. 4ನೇ ಪ್ರಶ್ನೆ ಏನಿದೆ ನೋಡೋಣ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಅಕಾರ್ಡಿಂಗ್ ಟು ದ ಫಾದರ್, ಅಂದರೆ ತಂದೆಯವರ ಪ್ರಕಾರ ವಾಟ್ ಈಸ್ ದ ಮಹತ್ವವಾದಂಥ ಒಂದು ವಸ್ತು ಅಂದರೆ ಯಾವುದು? ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಬೇಕಾಗುತ್ತೆ ಇದಕ್ಕೆ ಕಂಪಲ್ಸರಿ. ಒಂದು, ಏಜಾ, ಸ್ಟ್ರೆಂತಾ, ಕರೇಜಾ, ಆಲ್ ಆಫ್ ದ ಅಬೋವ್. ನೋಡ್ರಿ, ಇಲ್ಲಿ ನೀವು ಎಲ್ಲಾನು AB ಮತ್ತು ಇದು C ಮತ್ತು ಇದು D ಅಂತ ಅಂದ್ಕೊಳ್ರಿ. ಹಾಂ, ಸೊ ನಾವು ಇವಾಗ ABCD ಯಾವ್ದು ಕರೆಕ್ಟ್ ಇದೆ, ಕರೆಕ್ಟಾಗಿ ಉತ್ತರ ಬರೀರಿ ವಿದ್ಯಾರ್ಥಿಗಳೇ. ಓಕೆ, ತಂದೆಯವರ ಪ್ರಕಾರ ಮಹತ್ವವಾದಂಥ ವಸ್ತು ಯಾವುದು? ಏಜ್ ಅಂತ ಅನ್ಸುತ್ತಾ, ಸ್ಟ್ರೆಂತಾ, ಕರೇಜಾ, ಆಲ್ ಆಫ್ ದ ಅಬೋವ್ನ, ಅಥವಾ ಎಲ್ಲ ಮೇಲಿನ ಎಲ್ಲವೂ ಕೂಡ ಅಂತ ಬರ್ದ್ರಾ? ಈಗ ಸರಿಯಾದ ಉತ್ತರ ನಾನು ಇಲ್ಲಿ ಬರುತ್ತೆ ನೋಡ್ರಿ. ಎಸ್, ದ ರೈಟ್ ಆನ್ಸರ್ ತಂದೆಯವ್ರ ಪ್ರಕಾರ ಕರೇಜ್. ಅವಾಗ ಹೇಳಿದ್ನಲ್ವಾ,
ಕರೇಜ್ ಇಸ್ ಫಸ್ಟ್, ದೆನ್ ದ ಸ್ಟ್ರೆಂತ್ ಆ್ಯಂಡ್ ಏಜ್, ಆಮೇಲೆ ಏಜ್ ಸ್ಟ್ರೆಂತ್ ಬರ್ತವೆ. ಫಸ್ಟ್ ಕರೇಜ್ ಅಂತ ಅವ್ರ ಮಹತ್ವವಾದಂಥ ಒಂದು ಥಿಂಗ್ಸನ್ನು ಹೇಳ್ಬೋದು ತಂದೆಯವರ ಪ್ರಕಾರ ಅಲ್ವಾ. ಫೈನ್, ಯಾರು ಸಿ ಬರೆದಿದ್ದೀರಾ? ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 5ನೇದು. ಫ್ರೈಟ್ಫುಲ್ ಪ್ರಪೋಸಿಷನ್ ಅಕಾರ್ಡಿಂಗ್ ಟು ಸ್ವಾಮಿ ವಾಸ್, ಅಂದರೆ ಇಲ್ಲಿ ಗಾಬರಿ ಆಗುವಂತಹ ಒಂದು ಪ್ರಪೋಸಿಷನ್ ಅವ್ರ ತಂದೆಯವ್ರದ್ದು ಯಾವುದು? ದಟ್ಸ್ ವೆರಿ ಇಂಪಾರ್ಟೆಂಟ್. ತಂದೆಯವರ ಪ್ರಕಾರ ಯಾವುದು ಗಾಬರಿ ಆಗಿರ್ತಕ್ಕಂಥ ಒಂದು ಪ್ರಪೋಸಿಷನ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಪ್ರೊಪೋಸಿಷನ್ ಅಂದರೆ ಮುಂಚೆ ಆಗಿರ್ತಕ್ಕಂಥ ಸ್ಥಿತಿ ಅಂತ ಹೇಳ್ಬೋದು. ಇವಾಗ ನೋಡೋಣ, ನಿಮ್ಮ ಹತ್ರ ಎಲ್ಲಿದೆ? ಸ್ಲೀಪಿಂಗ್ ಬಿಸೈಡ್ ಗ್ರಾನಿನಾ, ಅಥವಾ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್ ಅಲೋನಾ, ಅಥವಾ ಚಾಲೆಂಜಿಂಗ್ ಇಸ್ ಫಾದರ್, ಅಥವಾ ಫೈಟಿಂಗ್ ವಿತ್ ಅ ಟೈಗರ್. ವಾಟ್ ಈಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ತಂದೆಯವ್ರಿಗೆ? ಓಕೆ, ಸೊ ಸರಿಯಾದ ಉತ್ತರ ನೀವು ಗೆಸ್ ಮಾಡ್ರಿ. ಓಕೆ, ಸೊ ಇವಾಗ ಗೆಸ್ ಮಾಡಿದ್ದೀರಾ, ನಾನು ಉತ್ತರವನ್ನು ಹೇಳ್ತೀನಿ. ದ ರೈಟ್ ಆನ್ಸರ್ ಇಸ್ ವಾಟ್? ಯಾಸ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಯಾಕೆಂದರೆ ತಂದೆ ಅವರಿಗೆ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಸ್ವಾಮಿ ತುಂಬ ಗಾಬರಿ ಪಡ್ತಿದ್ದ, ತಂದೆಗೂ ಕೂಡ ಏನೋ ಅಲ್ಲಿ ರೂಮಲ್ಲಿ ಮಲ್ಕೊಳ್ಬೇಕು, ಅವಾಗ ಧೈರ್ಯದಿಂದ ಇರ್ತಾನೆ, ಒಬ್ಬನೇ ಮಲ್ಕೊಳ್ಳುವಂಥ ಹ್ಯಾಬಿಟನ್ನು ಕ್ರಿಯೇಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದ ಅಲ್ವಾ ತಂದೆನೂ ಕೂಡ. ಅದಕ್ಕೋಸ್ಕರ ಇದು ಒಂದು ಫ್ರೈಟ್ಫುಲ್ ಪ್ರಪೋಸಿಷನ್, ಗಾಬರಿ ಆಗುವಂತಹ ಒಂದು ಸ್ಥಿತಿ ಅಂತಂದರೆ ಆಫೀಸಲ್ಲಿ ಮಲ್ಕೊಳ್ಳೋದಾಗಿತ್ತು ಸ್ವಾಮಿಗೆ ಅಲ್ವಾ. ಫೈನ್, ಈಗ ನೆಕ್ಸ್ಟ್ ಪ್ರಶ್ನೆ ಅದು 6th one. ನೋ ಎವ್ರಿವನ್ ಕಾನ್ಸಂಟ್ರೇಟ್. ಹೂ ಸೇವ್ಸ್ ಹಿಮ್ಸೆಲ್ಫ್ ಫ್ರಮ್ ದ ಟೈಗರ್? ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಲೈನ್ ಇದೆ ಅಲ್ವಾ, ಹೂ ಸೇವ್ಸ್ ಹಿಮ್ಸೆಲ್ಫ್ ಫ್ರಮ್ ದ ಟೈಗರ್ ಅಂತ. ಹಿಯರ್ ಹೂ ರೆಫರ್ಸ್, ಅಂದರೆ ಇಲ್ಲಿ ಹೂ ಅಂತಂತಂದರೆ ಯಾರನ್ನ ತೋರಿಸ್ಕೊಡ್ತಿದೆ? ಇನ್ನು ಚಾಪ್ಟ್ರಲ್ಲಿ ಹೇಳಿದ್ದೀನಲ್ವಾ, ಹೂ ಸೇವ್ಸ್ ಹಿಮ್ಸೆಲ್ಫ್ ಫ್ರಮ್ ದ ಟೈಗರ್ ಅಂತ. ಇಲ್ಲಿ ಹೂ ಅಂತ ಇದೆ. ಈ ಹೂ ಅನ್ನೋದು ಯಾರನ್ನ ಹೇಳ್ಕೊಡ್ತಿದೆ? ಯಾರು? ಸ್ವಾಮಿನ, ಫಾದರ್? ಆಪ್ಷನ್ ನೋಡೋಣ ಇವಾಗ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಅ ಸ್ಟೋರಿ ಆಫ್ ಅ ಬಾಯ್ನ, ಅಂದರೆ ಆ ಕಥೆಯಲ್ಲಿರ್ತಕ್ಕಂಥ ಒಬ್ಬ ಹುಡುಗನ, ಅಥವಾ ಸ್ವಾಮಿ ಹಿಮ್ಸೆಲ್ಫ, ಅಥವಾ ಸ್ವಾಮಿನೇನ ಹೂ ಅಂತಂದರೆ, ಅಥವಾ ಬರ್ಗ್ಲರ, ಅಥವಾ ಪೀಪಲ್ ಹೂ ಕಿಲ್ಡ್ ಅ ಟೈಗರ್, ಅಂದರೆ ಟೈಗರ್ಗೆ ಯಾರು ಸತ್ತೊಡ್ದಾರೋ ಅವರು ಹೂ ಅಂತಂದರೆ ಯಾರು? ಹೂ ಅಂತಂದರೆ ಏನು ಹೇಳ್ಕೊಡ್ತಿದೆ? ಯಾರನ್ನು ಸೂಚಿಸ್ತಿದೆ? ಓಕೆ, ಈಗ ಗೆಸ್ ಮಾಡಿರಿ ಮೈ ಡಿಯರ್ ಸ್ಟೂಡೆಂಟ್ಸ್. ರೈಟ್, ಗೆಸ್ ಮಾಡಿದ್ರಾ? ಸೊ ಇಲ್ಲಿ ನೋಡ್ರಿ, ಹೂ ಸೇವ್ಸ್ ಹಿಮ್ಸೆಲ್ಫ್ ಫ್ರಮ್ ದ ಟೈಗರ್, ಅಂದರೆ ಟೈಗರಿಂದ ಅವನ ಜೀವನವನ್ನು ಅವನು ಕಾಪಾಡ್ಕೊಂಡಿದ್ದಾನೆ. ನಾವು ಕಥೆಯಲ್ಲಿ ಹೇಳಿದ್ದೀನಲ್ವಾ, ಹೂ ಅಂದರೆ ಯಾರಾಗಿರ್ಬೋದು ಹಾಗಾದರೆ? ನೋಡೋಣ. ರೈಟ್ ಆನ್ಸರ್ ಗೆಸ್ ಮಾಡಿದ್ದೀರಾ ತಾನೆ? ಸೊ ನಾವು ರೈಟ್ ಆನ್ಸರ್ ಇಸ್ ಯೋರ್ ರೈಟ್. ಆ ಸ್ಟೋರಿ ಆಫ್ ಅ ಬಾಯ್. ನೋಡಿ, ಪೇಪರ್ ಓದುವಾಗ ಅಲ್ಲೊಬ್ಬ ಬಾಯ್ ಬರ್ತಾನೆ ಕಥೆಯಲ್ಲಿ ಅಂತ ಹೇಳಿದ್ದೆ ಅಲ್ವಾ, ಅದೇ ಆ ಸ್ಟೋರಿ ಆಫ್ ಅ ಬಾಯ್ ಅಂತ. ಒಬ್ಬ ಹುಡುಗನ ಕತೆ ಏನಿದೆ ಪೇಪರಲ್ಲಿ, ಅವನೇ ಹೂ ಅಂತಂದರೆ ಅವನೇ ಅಂತ ಹೇಳಿ. ಓಕೆ, ಸೊ ರೈಟ್ ಆನ್ಸರ್ ಯಾರು ಗೆಸ್ ಮಾಡಿದ್ದೀರಾ? ದಟ್ಸ್ ಗುಡ್. ಸೊ ನಾವು 7th one. ವಾಟ್ ಡಿಡ್ ಸ್ವಾಮಿ ಚಾಲೆಂಜ್ ವಿತ್ ಹಿಸ್ ಫಾದರ್? ಅಂದರೆ ಸ್ವಾಮಿ ಏನು ಚಾಲೆಂಜನ್ನು ಮಾಡಿರ್ತಾನೆ ಅವ್ರ ತಂದೆ ಜೊತೆಗೆ? ಎವ್ರಿ ಒನ್ ಕಾನ್ಸಂಟ್ರೇಟ್. ಓಕೆ, ಹಂಟಿಂಗ್ ವಿತ್ ಟೈಗರ್, ಅಂದರೆ ಟೈಗರ್ ಜೊತೆ ಹಂಟ್ ಮಾಡ್ತೀನಿ ಅಂತಾನ, ಅಥವಾ ಟು ಬಿಕಮ್ ಎಂಜಿನ್ ಡ್ರೈವರ್, ನಾನು ಎಂಜಿನ್ ಡ್ರೈವರ್ ಆಗ್ತೀನಪ್ಪ ಅಂತ ಚಾಲೆಂಜ್ ಮಾಡಿರ್ತಾನ, ಅಥವಾ ಟು ಸ್ಲೀಪಿಂಗ್ ಅಲೋನ್ ಇನ್ ಫಾದರ್ ಆಫೀಸ್ ರೂಮ್, ಅಂದರೆ ಫಾದರ್ ಆಫೀಸ್ ಮೇಲೆ ಸಿಂಗಲ್ ಆಗಿ ಮಲ್ಕೋತೀನಿ ಅಂತ ಚಾಲೆಂಜ್ ಮಾಡ್ತಾನ, ಅಥವಾ ಕ್ಯಾಚಿಂಗ್ ಬರ್ಗ್ಲರ್ ಎಟ್ ಎನಿ ಕಾಸ್ಟ್, ಯಾವುದೇ ಕಾರಣಕ್ಕೂ ನಾನು ಆ ಬರ್ಗ್ಲರನ್ನು ಹಿಡಿತೀನಿ ಅಂತ ಅಂದ್ಕೊಂಡು ಚಾಲೆಂಜ್ ಮಾಡಿರ್ತಾನೆ. ಯಾವ ಚಾಲೆಂಜು? ಗೆಸ್ ಮಾಡಿದ್ದೀರಾ ವಿದ್ಯಾರ್ಥಿಗಳೇ? ಸೊ ನೋಡೋಣ, ಇವಾಗ ಉತ್ತರ ಇಲ್ಲಿದೆ. ಸೊ ರೈಟ್ ಆನ್ಸರ್ ಯಸ್, ಟು ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಓಕೆ, ನಿಮ್ಮ ಆನ್ಸರ್ ಸಿ ಇದ್ರೆ 100% ರೈಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದ್ಯಾಟ್ಸ್ ಗುಡ್. ಈಗ 8ನೇ ನೋಡೋಣ. ವಾಟ್ ವಾಸ್ ಗ್ರಾನೀಸ್ ಪ್ರಾಕ್ಟೀಸ್ ಬಿಫೋರ್ ಶಿ ಗೋ ಟು ಬ್ಯಾಟ್? ಓಕೆ, ಸೊ ಈಗ ಗ್ರಾನೀಸ್ ಪ್ರಾಕ್ಟೀಸ್ ಅಂತಂದರೆ ಅವಳು ಮಲ್ಕೊಳ್ಕಿನ ಮುಂಚೆ ಗ್ರಾನಿ ಅವರ ಯೂಶ್ವಲಿ ಏನು ಮಾಡ್ತಿದ್ಲು ಅವಳು? ಓಕೆ, ಒಂದು ಈಟಿಂಗ್ ಪಾನ್ ಮಸಾಲ ತಿಂದು ಮಲ್ಕೋತಿದ್ಲ, ಅಥವಾ ಸಿಂಗಿಂಗ್ ಸಾಂಗ್ ಫಾರ್ ಸ್ವಾಮಿಗೋಸ್ಕರ ಹಾಡಾಡ್ತಿದ್ಲ, ಅಥವಾ ಕತೆಗಳನ್ನು ಹೇಳ್ತಿದ್ಲ ಸ್ವಾಮಿಗೆ, ಟೆಲ್ಲಿಂಗ್ ಸ್ಟೋರಿ ಟು ಸ್ವಾಮಿ, ಅಥವಾ ಆಲ್ ಆಫ್ ದ ಅಬೌವ್. ಇವ್ನು ಮೂರನ್ನೂ ಮಾಡ್ತಿದ್ಲ. ಓಕೆ, ನೀವು ಗೆಸ್ ಮಾಡಿದ್ರಾ? ವೆರಿ ಗುಡ್. ದ ರೈಟ್ ಆನ್ಸರ್ ಯಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಟೆಲ್ಲಿಂಗ್ ಅ ಸ್ಟೋರಿ ಟು ಸ್ವಾಮಿಗೆ, ಸ್ಟೋರಿಯನ್ನು ಹೇಳಿದ ನಂತರ ಅವಳು ಬೆಡ್ಡಿಗೆ ಹೋಗ್ತಿದ್ಲು, ಅಂದರೆ ಮಲ್ಕೊಳ್ತಿದ್ಲು ಅಂತ. ಓಕೆ, ಸೊ ವೆರಿ ಗುಡ್. ಓಕೆ, ಸೊ ನಾವು 9ನೇ ನೋಡೋಣ ವಿದ್ಯಾರ್ಥಿಗಳೇ. ವಾಟ್ ವಾಸ್ ಸ್ವಾಮಿ ಗಿವನ್ ಅ ರೀಸನ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ಸ್ ಕಮಾಂಡ್? ನಾನು ಹೇಳಿದೆ, ಫಾದರ್ ಕಮಾಂಡನ್ನು ಅಲ್ಲಿಂದ ಎಸ್ಕೇಪ್ ಆಗಬೇಕಂತ ಒಂದು ನವನ ಹೇಳ್ತಾನೆ. ನವನ ಅಂತಂದರೆ ಗೊತ್ತಿದೆ ಅಲ್ವಾ, ರೀಸನ್ ಹೇಳ್ತಾನೆ, ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕಲ್ವಾ, ಅದಕ್ಕೋಸ್ಕರ ಏನು ನೋಡೋಣ. ಸೊ ನಾವು ಹಿಯರ್, ಸೊ ಹಿ ವಾಸ್ ಅಫ್ರೇಡ್ ಆಫ್ ಅ ಡಾರ್ಕ್ನೆಸ್, ಅಪ್ಪ ನನಗೆ ಕತ್ಲಲ್ಲಿ ಭಯ ಆಗುತ್ತೆ ಅಂತ ರೀಸನ್ ಕೊಟ್ಟನ, ಅಥವಾ ಹಿ ವಾಸ್ ಫೀಲಿಂಗ್ ಫೀವರ್, ಅಥವಾ ಅಪ್ಪ ನಂಗೆ ಆರಾಮಿಲ್ಲ ಇವತ್ತಂತ ರೀಸನ್ ಕೊಟ್ಟನ. ಸಿ, ದ ರೂಮ್ ವಾಸ್ ಡಸ್ಟಿ. ಓಕೆ, ಅಪ್ಪ ಈ ರೂಮ್ ತುಂಬ ಡಸ್ಟಿ ಆಗಿದೆ ಅಂತ ಕೊಟ್ಟನ, ಅಥವಾ ದೇರ್ ವರ್ ಸ್ಕಾರ್ಪಿಯೋನ್ಸ್ ಬಿಯಾಂಡ್ ಬುಕ್ಸ್, ಅಪ್ಪ ಅಲ್ಲಿ ಪುಸ್ತಕದ ಹಿಂದೆ ಸ್ಕಾರ್ಪಿಯಾನ್ಸ್ಗಳಿದ್ದಾವೆ, ಅಂದರೆ ತೇಳುಗಳಿದ್ದಾವೆ ಅಂತ ಈ ರೀಸನ್ ಕೊಟ್ಟನ. ಈಗ ನೀವು ಗೆಸ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ ವಿದ್ಯಾರ್ಥಿಗಳು, ಯಾವ ರೀಸನ್ ಕೊಟ್ಟಿರ್ಬೋದು? ಸೊ ಇದು ಸ್ಟಾಪ್ ಮಾಡಿರಿ ಬೇಕಾದ್ರೆ ವಿಡಿಯೋ, ಆಮೇಲೆ ಗೆಸ್ ಮಾಡಿ, ಆಮೇಲೆ ಪ್ಲೇ ಮಾಡಿ ಅಲ್ವಾ. ಈಗ ರೈಟ್ ಆನ್ಸರ್ ಇಲ್ಲಿದೆ ನೋಡ್ರಿ. ಸೊ ರೈಟ್ ಆನ್ಸರ್ ಯಸ್, ದೇರ್ ವರ್ ಸ್ಕಾರ್ಪಿಯಾನ್ಸ್ ಬಿಹೈಂಡ್ ಬುಕ್ಸ್ ಅಂತ, ಪುಸ್ತಕದ ಹಿಂದೆ ಅಲ್ಲಿ ಸ್ಕಾರ್ಪಿಯಾನ್ಸ್ ಇದಾವೆ ಅಂತ ಹೇಳಿದ್ದೆ ತಾನೇ ನಾನು. ಸೊ ರೈಟ್ ಆನ್ಸರ್. ಸೊ ನಾವು ಇವಾಗ 10ನೇ ನೋಡ್ರಿ. ವಾಟ್ ಡಿಡ್ ಸ್ವಾಮಿ ಯೂಸ್ ಆಸ್ ಅ ಮಾರ್ಟಲ್ ವೆಪನ್? ಓಕೆ, ಸೊ ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್.
ಸ್ವಾಮಿ ಏನು ಮಾಡಿರ್ತಾನೆ ಅಂತಂತಂದರೆ ಒಂದು ವೆಪನ್ ಥರ ಯೂಸ್ ಮಾಡಿರ್ತಾನೆ. ಓಕೆ, ಯಾವುದಕ್ಕೋಸ್ಕರ ಅಂತಂದರೆ ಸೊ ದಟ್ ಈಸ್ ನಥಿಂಗ್ ಬಟ್ ಟು ದ ಬರ್ಗ್ಲರ್. ಏನು ಕಳ್ಳ ಬಂದಿರ್ತಾನೆ ಕತ್ಲಲ್ಲಿ, ಅವನನ್ನು ಹಿಂಗೆ ಹಿಡ್ಕೊಂಡು ಅಲ್ಲಿ ಏನೋ ಮಾಡಿರ್ತಾನೆ. ಓಕೆ, ಅದು ವೆಪನ್ ಥರ ಅವನ ಮೇಲೆ ಪ್ರಯೋಗವನ್ನು ಮಾಡಿರ್ತಾನೆ. ಯಾರ ಮೇಲೆ? ಅಲ್ಲಿ ಬರ್ಗ್ಲರ್ ಮೇಲೆ, ಕಳ್ಳನ ಮೇಲೆ. ಅದು ಏನು ವೆಪನ್ ಥರ ಏನು ಪ್ರಯೋಗ ಮಾಡ್ದ? ಒಂದು ಚಾಕು ಹಿಡ್ಕೊಂಡು ಚುಚ್ಚುದನ, ಅಥವಾ ಕೈಯನ್ನೇ ಒಂದು ವೆಪನ್ ಥರ ಯೂಸ್ ಮಾಡ್ದನ, ಅಥವಾ ಟೀತ್ ಹಲ್ಲನ್ನು ಯೂಸ್ ಮಾಡ್ದನ ವೆಪನ್ ಥರ, ಅಥವಾ ಸ್ಟಿಕ್ ಕಟ್ಟಿಗೆಯನ್ನು ಯೂಸ್ ಮಾಡಿದ್ನ? ಗೆಸ್ ಮಾಡಿ. ಓಕೆನಾ, ಬರ್ದ್ರಾ? ಓಕೆ, ರೈಟ್ ಆನ್ಸರ್ ನಾನು ಹೇಳ್ತೀನಿ ನೋಡ್ರಿ. ಸೊ ಟೀತ್ ನೋಡ್ರಿ, ಕಚ್ಚದನಂತ ಹೇಳಿದೆ ತಾನೆ, ಅವನು ಅವನ್ನ ಜೋರಾಗಿ ಅವನ್ನ ತಬ್ಕೊಂಡು ಕಚ್ಚಿ ಬಿಡ್ತಾನೆ. ಅದು ಹಲ್ಲೇನದು ಒಂಥರ ವೆಪನ್ ಥರ, ಮಾರ್ಟಲ್ ವೆಪನ್ ಥರ ಯೂಸ್ ಮಾಡಿ. ಈ ರೀತಿ ಪ್ರಶ್ನೆಯನ್ನು ಬರ್ತವೆ ವಿದ್ಯಾರ್ಥಿಗಳೇ. ಓಕೆ, ಸೊ ನಾವು 10 ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. 10ರಲ್ಲಿ ಒಂದಂತೂ ಬರುತ್ತೆ. ಸೊ ಮೇನ್ ಇನ್ನೂ 2 ಇದಾವೆ, ಅವು 2 ಮುಗಿದ ಕಂಪ್ಲೀಟ್ ಮಾಡೋಣ. ಸೊ ನಾವು ವಾಟ್ ಈಸ್ ದ ಕ್ವಶನ್ ಹಿಯರ್ ಅಂತ ನೋಡೋಣವಾ. ಸೊ ಎವ್ರಿ ಒನ್, ವೈ ಓಕೆ ಡಿಡ್ ಕಂಗ್ರ್ಯಾಚುಲೇಷನ್ಸ್ ವರ್ ಪೂರ್ಡ್ ಆನ್ ಸ್ವಾಮಿ? ಇದರ ಅರ್ಥ ಏನಂದರೆ ಜಾಸ್ತಿ ಕಂಗ್ರ್ಯಾಚುಲೇಷನ್ಗಳನ್ನು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೆ? ಸ್ವಾಮಿಗೆ. ಯಾಕೆ ಆ ಕಂಗ್ರ್ಯಾಚುಲೇಷನ್ಗಳು ಸ್ವಾಮಿ ಮೇಲೆ ಸುರಿದು ಅಂದರೆ ಯಾಕೆ ಜಾಸ್ತಿ ಜನ ಹೇಳಿದ್ರು? ದ ರೀಸನ್ ನೋಡೋಣ. ಆಪ್ಷನ್ 1, ಹಿ ಅಂಡರ್ಸ್ಟುಡ್ ಕರೇಜ್, ಅಂದರೆ ಸ್ವಾಮಿ ಧೈರ್ಯ ಅಂದರೆ ಏನು ಅಂತ ಅರ್ಥ ಆಗಿದೆಯಾ? 2ನೇದು, ಹಿ ಫೌಟ್ ವಿತ್ ಟೈಗರ್, ಆ ಟೈಗರ್ ಜೊತೆ ಅವನು ಫೈಟ್ ಆಡಿದ್ನ, ಅಥವಾ ಹಿ ಹ್ಯಾಡ್ ಕಾಟ್ ಬರ್ಗ್ಲರ್, ಅವನು ಆ ಬರ್ಗ್ಲರ್ ಕಳ್ಳನನ್ನು ಹಿಡಿದ್ನ. ಡಿ, ಹಿ ಸ್ಲ್ಯಾಪ್ಡ್ ಇನ್ ದ ಆಫೀಸ್ ರೂಮ್, ಅವನು ಆಫೀಸ್ ರೂಮಲ್ಲಿ ಮಲ್ಕೊಂಡಿದ್ದಕ್ಕೋಸ್ಕರ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ಗಳು ಬಂದ್ವಾ? 4ರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡ್ರಾ? ಸೊ ನಾವು ಅಲ್ ರೈಟ್ ದೇರ್ ಇನ್ ದ ಬ್ಲ್ಯಾಂಕ್. ಓಕೆನಾ, ಬ್ಲ್ಯಾಂಕಲ್ಲಿ ಸರಿಯಾದ ಉತ್ತರ ಹೋಗುತ್ತೆ ನೋಡ್ರಿ. ಎಸ್, ಹಿ ಹ್ಯಾಡ್ ಕಾಟ್ ಅ ಬರ್ಗ್ಲರ್. ಓಕೆ, ಇದು ಯಾರು ಈ ಉತ್ತರನ ಬರ್ತೀರಾ? ಯು ಆರ್ ಗ್ರೇಟ್ ಅಂತ, ಕರೆಕ್ಟಾಗಿ ಅರ್ಥ ಆಗಿದೆ ಅಂತ. ಓಕೆ, ಸೊ ನಾವು ಲಾಸ್ಟ್ ಕ್ವೆಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೈ ಡಿಡ್ ಸ್ವಾಮಿ ಲೈಕ್ ಟು ಬಿಕಮ್, ವೈ ಡಿಡ್ ನೋ ವಾಟ್ ಅಂತ ಹೇಳಿ, ವಾಟ್ ಡಿಡ್ ಸ್ವಾಮಿ ಲೈಕ್ ಟು ಬಿಕಮ್ ಇನ್ ಇಸ್ ಲೈಫ್? ಸ್ವಾಮಿ ಅವನ ಜೀವನದಲ್ಲಿ ಏನಾಗಬೇಕು ಅಂತ ಅವನಿಗೆ ತುಂಬ ಇಷ್ಟ, ಅಂದರೆ ಗೋಲ್ ಅಂತ. ಓಕೆ, ಸೊ ಆಯ್ಕೆ ಮಾಡಿರಿ. ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ. 1, ಪೊಲೀಸ್ ಆಫೀಸರ್ ಆಗಬೇಕಂತಿತ್ತ, ಗ್ರೇಟ್ ಕ್ರಿಕೆಟರ, ಓಕೆ, ಸೊ ಮತ್ತೆ ಎಂಜಿನ್ ಡ್ರೈವರ, ಮತ್ತು ಆ ಹೀರೋ, ಓಕೆ, ಒಬ್ಬ ನಾಯಕನಾಗಬೇಕಂತ. ಏನು ಅವನ ಜೀವನದಲ್ಲಿ ಅವನಿಗೆ ಆಸೆ ಇತ್ತು, ಅವನ ಗೋಲ್ ಇತ್ತು ಅಂತ. ಓಕೆ, ಆಯ್ಕೆ ಮಾಡಿದ್ರೆ ಸರಿಯಾದ ಉತ್ತರ ಅಲ್ಲಿ ಹೋಗ್ತಾ ಇದೆ. ದ ರೈಟ್ ಆನ್ಸರ್ ಇಸ್ ಎಂಜಿನ್ ಡ್ರೈವರ್. ಯಾರು ಎಂಜಿನ್ ಡ್ರೈವರ್ ಅಂತ ಬರ್ದಿರೋ ನಿಮ್ಮ ಉತ್ತರ ಕರೆಕ್ಟ್. ಅಥವಾ ಬಸ್ ಡ್ರೈವರ್ ಅಂತಲೂ ಕೊಟ್ಟರೆ ಆಪ್ಷನಲ್ಲಿ ಕೆಲವೊಂದ್ಸರಿ ಬಸ್ ಡ್ರೈವರು ಕೊಡ್ತಾರೆ, ಕನ್ಫ್ಯೂಸ್ ಆಗಿಬಿಡ್ರಿ. ಮತ್ತು ಎಂಜಿನ್ ಡ್ರೈವರ್, ಬಸ್ ಡ್ರೈವರ್ ಎರಡೂ ಕೊಡಲ್ಲ, 2ರ 1 ಕೊಡ್ತಾರೆ. ಓಕೆನಾ, ಫೈನ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ. ಆಲ್ಮೋಸ್ಟ್ ಈ ವಿಡಿಯೋ ಕಂಪಲ್ಸರಿ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ. 100% ಹೇಳ್ತೀನಿ. 12 ಪ್ರಶ್ನೆಗಳಲ್ಲಿ 2 ಅಟ್ಲೀಸ್ಟ್ 2 ಕೂಡ ನಿಮಗೆ ಇದರ ಒಳಗಡೆಯಿಂದನೇ ಕ್ವಶನನ್ನು ಬರ್ತವೆ ಸಿಮಿಲರ್ ಆಗಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಓಕೆ, ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ವಿಡಿಯೋನ ನೋಡೋದಕ್ಕೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮಸ್ತೆ.